ನಮಸ್ಕಾರ ರೈತ ಮಿತ್ರರೇ, ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವಿವತ್ತು ಗಮನಿಸಲಿಕ್ಕೆ ಇರುವಂಥದ್ದು 1000ಕ್ಕೂ ಮಿಗಿಲಾಗಿರುವಂಥ ಭತ್ತದ ತಳಿಗಳು. ಭತ್ತದ ತಳಿಗಳು ಅಂತ ಹೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರುವಂಥದ್ದು ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಅಂತೇಳಿ. ಆದರೆ ಬಾಯ್ಲು ವೈಟಲ್ಲಿ 1, 2 ಅಥವಾ 4 ವೆರೈಟಿಗಳನ್ನು ಗಮನಿಸ್ತಾ ಹೋಗ್ತೇವೆ. 1000ಕ್ಕೂ ಮಿಗಿಲಾಗಿರುವಂತಹ ವೆರೈಟಿಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತು ನಾವು ಗಮನಿಸಲಿಕ್ಕಿದ್ದೇವೆ. ಇವರು ಬೆಳೆದು ತೋರಿಸಿರುವಂಥ ವಿಶಿಷ್ಟವಾಗಿರುವಂಥ ಕೃಷಿಕ, ಅದರೊಟ್ಟಿಗೆ ತನ್ನ ಶಾಲೆಗೆ ಹೋಗುವಂಥ ಮಗಳಿಗೂ ಕೂಡ ಇದರ ಬಗ್ಗೆ ತಿಳಿಸುವ ಮೂಲಕವಾಗಿ 1000 ವೆರೈಟಿಯನ್ನು ಕೂಡ ಇವಳು ನೇರವಾಗಿ ತಿಳಿಸಲಿಕ್ಕೆ ಸಾಧ್ಯ ಆಗುವಂಥ ಮಹತ್ತರವಾಗಿರುವಂಥ ಸಂಚಿಕೆ. 1000ಕ್ಕೂ ಮಿಗಿಲಾಗಿರುವಂಥ ತಳಿ ಇವರು ಬೆಳೆದಿದ್ದಾರಾ? ಎಸ್, ಎಲ್ಲವನ್ನು ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನಿಮ್ಮ ಪ್ರದೀಪ್ ಉಪಾಧ್ಯಾಯ. ಆಗಲೇ ಹೇಳ್ತಾ ಹೋದಾಗೆ 1000ಕ್ಕೂ ಮಿಗಿಲಾಗಿರುವಂಥ ವೆರೈಟಿಯ ಭತ್ತದ ತಳಿಗಳನ್ನು ನಾವು ಗಮನಿಸಲಿಕ್ಕಿರುವಂಥದ್ದು. ಎಸ್, ಖಂಡಿತವಾಗಿಯೂ ನಾವು ಗಮನಿಸ್ತಾ ಇದ್ದೇವೆ. ಭತ್ತದ ತಳಿಯನ್ನು ಬೇರೆ ಬೇರೆ ಮಾಡುವಂತಹ ಒಂದು ಕೆಲಸದಲ್ಲಿ ನಿರತರಾಗಿರುವಂಥದ್ದು ಗಮನಿಸ್ತಾ ಹೋಗ್ತೇವೆ. ಯಾವ ರೀತಿಯಾಗಿ ಬೇರ್ಪಡಿಸ್ತಾ ಹೋಗ್ತಾರೆ. ಅದರೊಟ್ಟಿಗೆ ಬಹಳ ವಿಶೇಷ ಏನು ಅಂತ ಹೇಳಿದರೆ, ಅವೆಲ್ಲದರ ಹೆಸರುಗಳನ್ನು ಯಾವ ರೀತಿಯಾಗಿ ಜ್ಞಾಪಕ ಇಡುವಂಥದ್ದು. ಆ ಭತ್ತದ ಸೀಡ್ಸ್ ನೋಡಿದ ಕೂಡಲೇ ಈ ಸೀಡ್ಸ್ ಖಂಡಿತವಾಗಿಯೂ ಇದೇ ರೀತಿಯಾಗಿರುವಂಥ ಹೆಸರಿನ ವೆರೈಟಿ ಇದು ಅಂತ ಹೇಳುವಂಥದ್ದು ಹೇಗೆ ದೃಢಪಡಿಸ್ತಾರೆ ಎಲ್ಲದನ್ನು ಗಮನಿಸ್ತಾ ಬರುವ, ಅವ್ರ ಹತ್ರನೇ ಮಾತಾಡ್ತಾ ಬರುವ. ಬನ್ನಿ. ರೈತ ಮಿತ್ರರೇ, ನಮ್ಮೊಂದಿಗಿರುವವರು ವೃತ್ತಿಯಲ್ಲಿ ಟೀಚರ್ ಆಗಿದ್ದು, ಪ್ರವೃತ್ತಿಯಲ್ಲಿ ಕೃಷಿಕರಾಗಿದ್ದು, ಹಲವಾರು ರೀತಿಯಾಗಿರುವಂಥ ಕೃಷಿಯಲ್ಲಿ ಸಾಧನೆ ಮಾಡಿದಂಥ ವಿಶೇಷವಾಗಿರುವಂಥ ಈ ಒಂದು ಭತ್ತದ ತಳಿಯಲ್ಲಿ 1000ಕ್ಕೂ ಮಿಗಿಲಾಗಿರುವಂಥ ಭತ್ತ ತಳಿಯನ್ನು ತಾವು ಬೆಳೆಸಿ ಅದನ್ನು ಸಂರಕ್ಷಿಸಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಸಂರಕ್ಷಣೆಗೆ ಒಂದು ಒಳ್ಳೆ ರೀತಿ ಹೆಸರುವಾಸಿಯಾಗಿರುವಂಥ ಮೇಡಮ್ ನಮ್ಮೊಂದಿಗಿದ್ದಾರೆ. ಶ್ರೀಮತಿ ಆಸ್ಮಾ ಬಾನು ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, ಈ ರೀತಿಯಾದಂತೆ ಯಾಕಂದರೆ ಸುಮಾರು 840ರಷ್ಟು ಈ ವರ್ಷ ವೆರೈಟಿ ಆಗಿರುವಂಥ ಭತ್ತದ ತಳಿಯನ್ನು ಬೆಳೆದಿದ್ದೀರಿ, ಅದರೊಟ್ಟಿಗೆ ಸಂರಕ್ಷಣೆ ಮಾಡಿದ್ದೀರಿ. ಅದಕ್ಕೂ ಹೆಚ್ಚಾಗಿ 1000ಕ್ಕೂ ಮಿಗಿಲಾಗಿರುವಂತಹ ಭತ್ತದ ತಳಿಯನ್ನು ಮಾಡಿದ್ದೀರಿ. ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ, ಈ ರೀತಿ ಸಂರಕ್ಷಣೆ ಮಾಡಬೇಕು, ಹೇಗೆ ಅನಿಸ್ತು ನಿಮಗೆ? ಮೊದಲಾಗಿ ನಾವು ಪಟ್ಟಣದಲ್ಲಿದ್ದವರು, ಕಾರ್ಕಳಪೇಟೆಯಲ್ಲಿದ್ದವರು. ಈಗ ಇಲ್ಲಿ ಹಳ್ಳಿ ಸಾಣೂರು ಇಲ್ಲಿ ಬಂದು ನಾವು ವಾಸವಾಗಿದ್ದೇವೆ. ಇಲ್ಲಿ ಬಂದು ನಾವು ಕುಳಿತ ನಂತರ ನಾವು ಇಲ್ಲಿಯ ಹತ್ತಿರದ ಮನೆಯವರಿಂದ ನಾವು ಅಕ್ಕಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದು. ಆ ಅಕ್ಕಿಯ ರುಚಿ, ಅದರಿಂದ ನಮಗೆ ಬೇಕಾದಂತಹ ಒಂದು ಆರೋಗ್ಯಕರ ಗುಣಗಳನ್ನು ನಾವು ಅವರಿಂದಲೇ ನಾವು ತಿಳಿದ ನಂತರ ನಮಗೆ ಹಾಗೂ ನನ್ನ ಪತಿಯವರಿಗೆ ನಮಗೆ ಬೇಕಾದಂತಹ ಅಕ್ಕಿಯನ್ನು ನಾವೇ ಯಾಕೆ ಬೆಳಿಬಾರ್ದು ಅನ್ನುವಂತಹ ಆಲೋಚನೆ ಪ್ರಾರಂಭ ಆಯಿತು. ಅಲ್ಲಿಂದ ಅವರಿಂದ ಸ್ವಲ್ಪ ಭತ್ತವನ್ನು ತಗೊಂಡು ನಾವು ಪ್ರಾರಂಭ ಮಾಡಿದ್ದು. ಆಮೇಲೆ ಅವರ ಮನೆಗೆ ಪದೇ ನಾವು ಅಕ್ಕಿ ತರಲಿಕ್ಕೆ ಹೋಗುವಾಗ ಅವರು ಈ ಹಿಂದೆ ಇದ್ದಂತಹ ಬೇರೆ ಬೇರೆ ತಳಿಗಳ ಬಗ್ಗೆ ಮಾತನಾಡಿದಾಗ, ಅವುಗಳ ಆರೋಗ್ಯಕರವಾಗಿರುವಂಥ ಅಂಶಗಳನ್ನು ತಿಳಿಸಿದಾಗ, ನಾವು ಯಾಕೆ ಈ ತಳಿಗಳು ನಾಶ ಆಗ್ತಿರುವಂಥ ತಳಿಗಳನ್ನು ಉಳಿಸಬಾರ್ದು ಅಂತ ಹೇಳಿ ಫಸ್ಟಿಗೆ ಹೆಜ್ಜೆ ಹಾಕಿದವರು ನನ್ನ ಪತಿಯವರು ಈ ಕೆಲಸದಲ್ಲಿ. ಖಂಡಿತವಾಗಿಯೂ ಬಹಳ ಇಲ್ಲೊಂದು ಹೆಮ್ಮೆ ಏನು ಅಂತ ಹೇಳಿದರೆ, ತನ್ನತ್ರ ಭೂಮಿ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಇದಕ್ಕೆ ಬೇಕಾಗುವಷ್ಟಿಲ್ಲ. ಆದರೂ ಕೂಡ ಬೇರೆಯವರು ಆ ಭೂಮಿಯಲ್ಲಿ ಕೃಷಿ ಮಾಡಲಿಲ್ಲ ಹೇಳಿದರೆ ತಾನು ಮಾಡ್ತೇನೆ, ಕೃಷಿ ಭೂಮಿಯನ್ನು ಕೊಡಿ ಅಂತ ಹೇಳುವ ಮೂಲಕವಾಗಿ ಕೃಷಿ ಮಾಡಿ ಅದ್ಭುತವಾಗಿರುವಂಥ ವೆರೈಟಿಯ ಭತ್ತದ ಕೃಷಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾಗಿರುವಂಥ ಕೃಷಿ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ಅವರು ತಿಳಿಸ್ಲಿಕ್ಕಿದ್ದಾರೆ. ನಮಗೆ ಸ್ವಂತ ಭೂಮಿ ಇರಲಿಲ್ಲ. ನಾವು ಅವರಿಂದ ಭತ್ತವನ್ನು ತಗೊಂಡ್ರೆ ಕೂಡ ಮಾಡೋದು ಎಲ್ಲಿ ಅನ್ನೋದು ಪ್ರಶ್ನೆ ಆಗಿತ್ತು. ಆವಾಗ ನಾವು ಪ್ರಾರಂಭದಲ್ಲಿ ಅವರದ್ದು ತಂದಂತಹ ಬಾಯ್ಲ್ ರೈಸ್ ಅಕ್ಕಿದ್ದು ನಾವು ಮಾಡಿದ್ದು. ಅನಂತರ ನಮಗೆ ಅನಿಸಿತ್ತು ಬೇರೆ ಬೇರೆ ಈ ತಳಿಗಳನ್ನು ಉಳಿಸುವಂತಹ ಪ್ಲ್ಯಾನ್ ಇವರು ಹಾಕಿದಾಗ ಎಲ್ಲಿ ಮಾಡೋದು, ಜಾಗ ಇಲ್ಲಲ್ಲ ಅಂತ ಹೇಳಿದಾಗ ಕಾರ್ಕಳಪೇಟೆಯಲ್ಲಿ ಕಿಶೋರ್ ಅಂತ ಹೇಳಿ ಅವರು ಜಾಗವನ್ನು ಕೊಟ್ಟಿದ್ರು ನಮಗೆ. ಪ್ರಾರಂಭದಲ್ಲಿ ಪೇಟೆಯಲ್ಲಿ ಮಾಡಿದ್ದು. ಅಲ್ಲಿ ನಾವು ಪ್ರಾರಂಭ ಮಾಡಿದ್ದು 105 ವೆರೈಟಿಯ ಪ್ರಾರಂಭದಲ್ಲಿ ಮಾಡಿದ್ದು. ಭಾಳ 105 ಪ್ರಾರಂಭದ ಹಂತದಲ್ಲಿ, ಯಾಕಂದರೆ ಆ 100 1 2 3 ಅಂತ ಹೇಳುವಂಥದ್ದು ಹೆಸರುಗಳನ್ನು ಗಮನಿಸ್ತಾ ಹೋಗ್ತೇವೆ. 105 ತಳಿಗಳನ್ನು ಪ್ರಾರಂಭದ ಹಂತದಲ್ಲಿ ಸೆಲೆಕ್ಟ್ ಮಾಡಬೇಕು, ತರಬೇಕು ಅಂತ ಹೇಳಿದಾಗ ಪ್ರಾರಂಭದ ಹಂತ ಹೇಗಿತ್ತು ಸವಾಲು?
ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸವೂ ಇತ್ತು. ಅದರ ಜೊತೆಗೆ ತಳಿಗಳನ್ನು ಒಟ್ಟುಗೂಡಿಸುವುದು ಒಂದು ಪ್ರಶ್ನೆಯೇ ಆಗಿತ್ತು ನಮಗೆ. ಆವಾಗ ನಮಗೆ ತುಂಬ ಜನ ಸಹಕಾರ ಮಾಡಿದ್ದಾರೆ. ಡಾಕ್ಟರ್ ಉಲ್ಲಾಸ್ ಅಂತ ಹೇಳಿ ಶಿವಮೊಗ್ಗ KVKಯಲ್ಲಿ ಕೆಲಸ ಮಾಡ್ತಾರೆ, ಅವರು ಈಗ ಚಿಕ್ಕಮಂಗ್ಳೂರಲ್ಲಿದ್ದಾರೆ. ಅವರು ನಮಗೆ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬ್ರಹ್ಮಾವರ KVK ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ತಳಿಗಳನ್ನು ಕೊಟ್ಟಿದ್ದಾರೆ. ಮೂಡುಬಿದ್ರೆಯ ನುಡಿಸಿರಿಯಲ್ಲಿ ಸಿಕ್ಕಿದಂತಹ ಆಂಜನೇಯ ಸ್ವಾಮಿಯವರು ಶಿವಮೊಗ್ಗದ ಅವರು ಕೂಡ ನಮಗೆ ಆಗ ಒಂದು 100ರಷ್ಟು ಭತ್ತದ ತಳಿಗಳನ್ನು ಅವರು ಕೂಡ ನಮಗೆ ಕಳಿಸಿಕೊಟ್ಟಿದ್ದಾರೆ. ಆಗ ಹೀಗೆ ಬೇರೆ ಬೇರೆ ಅವರ ಸಹಕಾರ ಸಿಕ್ಕಿದಾಗ ಕೂಡಲೇ ಪೇಟೆಯಲ್ಲಿ ಕಿಶೋರ್ ಅವರು ತನ್ನ ಜಾಗವನ್ನು ಕೊಡ್ತೇನೆ ಅಂತ ಹೇಳಿದ್ರಿಂದ ಅಲ್ಲಿ ನಮಗೆ ಮತ್ತು ಇಲ್ಲಿ ನಮ್ಮ ಮನೆಯ ಮೇಲೆ ಕೆಲವು ಬಾಡಿಗೆಗೆ ಜನ ಇದ್ದರು, ಅವರು ಕೂಡ ನಮಗೆ ಈ ಭತ್ತದ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು, ದಿನಕರ್ ಅವರೆಲ್ಲ. ಹಾಗೆ ಅವರೆಲ್ಲರ ಸಹಕಾರದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಎಸ್ ಮೇಡಮ್, ಇಲ್ಲಿ ಗಮನಿಸ್ತಾ ಇದ್ದೇವೆ ರಾಶಿ ರಾಶಿಯಾಗಿರುವಂತಹ ಬೇರೆ ಬೇರೆ ರೀತಿಯ ಕಟ್ಟಗಳ ಮೂಲಕವಾಗಿ ಭತ್ತಗಳನ್ನು ಗಮನಿಸ್ತಾ ಇದ್ದೇವೆ. ಏನಿದೆ ಇದರಲ್ಲಿ ಸ್ಪೆಷಲ್? ಇಲ್ಲಿ ಕಾಣ್ತಿರುವುದು ನೀವು ಭತ್ತದ ಬೇರೆ ಬೇರೆ ತಳಿಗಳು. ಈ ತಳಿಗಳು ಬರೀ ನಮ್ಮ ಕರ್ನಾಟಕ ರಾಜ್ಯದ್ದು ಮಾತ್ರ ಅಲ್ಲ, ನಮ್ಮ ಇಡೀ ದೇಶದ ತಳಿಗಳು ಈಗ ನಮ್ಮ ಸಂಗ್ರಹದಲ್ಲಿ ಇವೆ. ಈಗ ದೇಶದ ತಳಿಗಳು ಅಂತ ಹೇಳಿದಾಗ ಬೇರೆ ಬೇರೆ ಹೋಗಿ ರಾಜ್ಯಕ್ಕೆ ಹೋಗ್ತೀರಾ ಅಥವಾ ಯಾವ ರೀತಿಯಾಗ ಬೇರೆ ಬೇರೆ ತಳಿಗಳು ಸಿಕ್ಕಿರುವಂಥದ್ದು? ಬೇರೆ ಬೇರೆ ರಾಜ್ಯಗಳಿಗೆ ನಾವೇ ಸ್ವತಃ ಹೋಗಿ ನಾವು ಅಲ್ಲಿಂದ ತೆಗೆದುಕೊಂಡು ಬರ್ತೇವೆ. ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ರಿಂದ ನಮಗೆ ಈ ಕೃಷಿ ಬೇರೆ ಬೇರೆ ತಳಿಗಳನ್ನು ಮಾಡುವ ಕ್ರಮಗಳ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು. ನಾವು ನಮ್ಮದೇ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಿದ್ರೆ ಇವತ್ತು ಭಾಳಷ್ಟು ನಷ್ಟವನ್ನು ಅನುಭವಿಸಿ ನಾವು ಈ ಕೆಲಸವನ್ನು ಅರ್ಧದಲ್ಲೇ ನಿಲ್ಲಿಸಬೇಕಿತ್ತು. ಆದರೆ ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ನಮಗೆ ಸಿಕ್ಕಿದಂತಹ ಒಬ್ಬರು ಕೃಷಿಕ, ಅವರಿಂದ ನಮಗೆ ಈ ತಳಿಗಳನ್ನು ಈ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದು ಅಲ್ಲ, ಅಲ್ಪ ಪ್ರಮಾಣದಲ್ಲಿ ಹೇಗೆ ಮಾಡ್ಬೋದು ಅನ್ನೋದು ಕೂಡ ನಮಗೆ ಮಾರ್ಗ ಕೂಡ ಗೊತ್ತಾಯಿತು. ಮತ್ತು ಈಗ ಈ ಬೇರೆ ಬೇರೆ ತಳಿಗಳಿಗೆ ನಂತರ ಆಂಧ್ರ, ಮಹಾರಾಷ್ಟ್ರ, ನಂತರ ಕೇರಳದಲ್ಲಿರುವಂತಹ ಸತ್ಯನಾರಾಯಣ ಬುಲೇರಿ ಅವರು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರು ಸ್ವತಃ ಅವರನ್ನು ಮೀಟ್ ಆಗಿದ್ದೆವು. ಹೌದು, ಅವರನ್ನು ಮೀಟ್ ಆಗಿದ್ದೆವು. ಅವರನ್ನು ನಾವು ಮಂಡ್ಯ KVKಗೆ ಮತ್ತು ಕೆಲವೊಂದು KVKಗೆ ನಮ್ಮ ಜೊತೆಯಲ್ಲೇ ಕರೆದುಕೊಂಡು ಕೂಡ ಹೋಗಿದ್ದೆವು. ಅವರು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿರುವವರು. ಅವರಿಗೆ ನಮ್ಮಿಂದ ಆದಂತಹ ಸಹಕಾರವನ್ನು ನಾವು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೆವು ನಾವು. ಖಂಡಿತವಾಗಿಯೂ ಎಷ್ಟೋ ರೀತಿಯಾಗಿರುವಂತಹ ಸವಾಲುಗಳಿರ್ತಾ ಹೋಗ್ತದೆ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಮೂಲಕವಾಗಿ 1000ಕ್ಕೂ ಮಿಗಿಲಾಗಿರುವಂತಹ ವೆರೈಟಿಯ ತಳಿಗಳನ್ನು ಗಮನಿಸ್ತಾ ಹೋಗ್ತೇವೆ. ಈ ಎಲ್ಲ ತಳಿಗಳ ಬಗ್ಗೆ, ಯಾಕಂದರೆ ಪ್ರತಿಯೊಂದು ತಳಿಗಳ ಹೆಸರುಗಳನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಆ ಹೆಸರುಗಳನ್ನು ಜೋಪಾನವಾಗಿ ಆ ಪ್ಯಾಕೆಟ್ಗಳಲ್ಲಿ ಅಥವಾ ಆ ಒಂದು ಪ್ರತಿಯೊಂದು ಬ್ಯಾಗ್ಗಳಲ್ಲಿ ಆ ಹೆಸರುಗಳನ್ನು ಇಡಬೇಕಾಗ್ತದೆ, ಇಲ್ಲಾಂದರೆ ಮಿಸ್ ಆಗ್ಬೋದು. ಒಂದು ವೇಳೆ ನಿಮಗೆ ಮಿಕ್ಸ್ ಆದದ್ದು ಅಥವಾ ಕನ್ಫ್ಯೂಷನ್ ಆದದ್ದು ಏನಾದ್ರು ಇದೆಯಾ? ಹೇಗೆ ಆ ನೇಮ್ಗಳನ್ನು ಸೆಲೆಕ್ಟ್ ಮಾಡ್ತೀರಿ? ಹೆಸರುಗಳನ್ನು ನಾವು ಬೇರೆ ಬೇರೆ ರಾಜ್ಯದಿಂದ ನಾವು ಹೋದಾಗಲೇ ನಮಗೆ ಭತ್ತಗಳು ಸಿಗುವುದಿಲ್ಲ. ನಾವು ಅಲ್ಲಿ ಹೇಳಿ ಬಂದಾಗ ಅವರು ಅವರದೇ ಆದಂತಹ ಲೀಸ್ಟನ್ನು ಮಾಡಿ ಇದು ಸೆಟ್ ಮಾಡಿ ನಮಗೆ ಪೋಸ್ಟ್ ಮೂಲಕ ಅಥವಾ ಕೆಲವೊಮ್ಮೆ ಕೊರಿಯರ್ ಮೂಲಕ ನಮ್ಮ ಮನೆಗೆ ಕಳಿಸಿಕೊಡ್ತಾರೆ ಅವರು. ಹಾಗೆ ಬರೋದ್ರಿಂದ ಎಲ್ಲಿದು ಲೀಸ್ಟ್ ಇರ್ತದೆ ಆ ಲೀಸ್ಟ್ಗಳನ್ನು ಸೆಟ್ ಮಾಡಿಕೊಂಡು ನಂತರ ಅವುಗಳಿಗೆ ನಾವು ನಮ್ಮದೇ ಆದಂತಹ ನಂಬರನ್ನು ಹಾಕಿ ಕಂಟಿನ್ಯೂ ನಂಬರ್ ಮಾಡಿ ಸೆಟ್ ಮಾಡಿರ್ತೇವೆ. ಖಂಡಿತವಾಗಿ ಇಲ್ಲಿ ನೀವು 840 ವೆರೈಟಿಯನ್ನು ಈ ವರ್ಷ ಬೆಳೆದಿದ್ದೀರಿ. ಆ ಮೂಲಕವಾಗಿ ಫಲವನ್ನು ಬಂದಿರುವಂಥದ್ದು, ಫಲ ಬಂದ ನಂತರ ಇಲ್ಲಿ ಕಾಣ್ತಾ ಇರ್ಬೋದು ಬೇರೆ ಬೇರೆ ರೀತಿಯ ಪ್ಯಾಕೆಟ್ಗಳಲ್ಲಿ ಮಾಡಿರುವಂಥದ್ದು. 840 ಬೆಳೆದ ನಂತರ ಅದನ್ನು ಬೇರ್ಪಡಿಸುವಂಥದ್ದು, ಆ ಸವಾಲು, ಅದನ್ನು ಸಪ್ರೇಟ್ ಮಾಡುವಾಗ ಮಿಕ್ಸ್ ಆಗುವಂಥದ್ದು, ಒಂದೇ ಲೆಕ್ಕ ಕಾಣುವಂಥದ್ದು, ಈ ರೀತಿಯಾಗಿ ಏನಾದ್ರು ಕನ್ಫ್ಯೂಷನ್ ಆಗ್ತದೆ? ಬಹಳಷ್ಟು ಕನ್ಫ್ಯೂಷನ್ ಆಗ್ತದೆ ಇವುಗಳನ್ನು ಮಾಡುವಾಗ. ನಾವು ಒಂದು ಭತ್ತ 840 ವೆರೈಟಿಯ ಭತ್ತವನ್ನು ವೆಂಕಟೇಶ್ಮಯ್ಯವರ ಜಾಗದಲ್ಲಿ ಬೆಳೆದ ನಂತರ ಅದನ್ನು ಹೇಗೆ ಸೆಪ್ರೇಟ್ ಮಾಡೋದು ಅನ್ನೋದು ಇನ್ನೊಂದು ಪ್ರಶ್ನೆಯಾಗಿತ್ತು. ಆದರೆ ನನ್ನ ಮಗಳು, ಅವಳು ಈಗ 10-12 ವರ್ಷ ಆಯಿತು, ಅವಳು ಈಗ ಎಲ್ಲಿವರೆಗೆ ಅಂತ ಹೇಳಿದರೆ ಪ್ರತಿ ಭತ್ತದ ಒಳಗಿರುವಂಥ ಅಕ್ಕಿ ಯಾವುದು ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡುವಷ್ಟು ಸ್ವಲ್ಪ ತಿಳ್ಕೊಂಡಿದ್ದಾಳೆ. ನಮಗಿಬ್ಬರಿಗಿಂತಲೂ ಹೆಚ್ಚಾಗಿ ತಿಳ್ಕೊಂಡಿದ್ದಾಳೆ. ಹಾಗಾಗಿ ನಮಗೆ ಅವಳ ಒಂದು ಸಹಕಾರ, ಮುತುವರ್ಜಿಯಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಖಂಡಿತವಾಗಿಯೂ ಮಗಳ ಮುತುವರ್ಜಿ, ಆ ಒಂದು ನಾಲೆಜ್, ಪ್ರತಿಯೊಂದನ್ನು ಭತ್ತವನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಈ ಭತ್ತ ಇದೆ,
ಇದರೊಳಗಿರುವಂಥ ಸೀಡ್ಸ್ ಇದೇ ರೀತಿಯಾಗಿರ್ತದೆ ಅಕ್ಕಿ ಅಂತ ಹೇಳುವಂಥ ಮಟ್ಟಿಗೆ ಒಂದು ಒಳ್ಳೆ ರೀತಿಯ ನಾಲೆಜ್ ಇದೆ. ಇದೆಲ್ಲ ಬೇಕಾಗಿರೋದು ವಿದ್ಯಾರ್ಥಿಗಳಿಗೆ ರಜೆ ಸಿಕ್ಕಿರುವಂಥದ್ದು. ರಜೆ ಸಿಕ್ಕಿದಾಗ ಆ ಮಕ್ಕಳನ್ನು ಯಾವುದ್ಯಾವುದೋ ರೀತಿಯಾಗಿ ಆಟೋ ಪಾಠಗಳಿಗೆ ಅಥವಾ ಮೊಬೈಲ್ಗಳನ್ನು ಹಿಡ್ಕೊಂಡು ಆ ಸಮಯ ವ್ಯರ್ಥ ಮಾಡೋದಕ್ಕಿಂತ ಇಂಥ ಒಂದು ಒಳ್ಳೆ ರೀತಿಯ ನಾಲೆಜ್ ಕೊಟ್ಟರೆ ಎಷ್ಟು ಬೆನಿಫಿಟ್ಸ್ ಅಲ್ಲ. ಹಾಗಾದರೆ ಆ ಹುಡುಗಿಗೆ ಯಾವ ರೀತಿಯಾಗಿ ಈ ಒಂದು ಭತ್ತದ ತಳಿಯಲ್ಲಿ ವಿಶೇಷ ನಾಲೆಜ್ ಇದೆ, ಹೇಗೆ ಸೆಲೆಕ್ಟ್ ಮಾಡ್ತಾಳೆ, ಯಾವ ರೀತಿಯಾಗಿ ಇದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲವನ್ನು ಗಮನಿಸ್ತವರು. ಸಾಗರ್ ಹೋಟೆಲ್ನ ಅಬ್ಬಣ್ಣವರ ಮಗಳು, ಅದೇ ರೀತಿಯಾಗಿ ಅಸ್ಮಾ ಬಾನು ಅವರ ಮಗಳಾಗಿರುವಂತಹ ಮರಿಯಮ್ ಅವರು. ಆಗಲೇ ನಾವು ತಿಳಿಸ್ತಾ ಹೋದೆವು, ಯಾವುದೇ ರೀತಿಯಾಗಿರುವಂಥ ವೆರೈಟಿಗಳಿರಲಿ ಅದನ್ನು ನೋಡಿದ ಕೂಡಲೇ ಇದಕ್ಕೆ ಇದೇ ಹೆಸರು, ಅದೇ ರೀತಿಯಾಗಿ ಇದರೊಳಗಿರುವಂಥ ಸೀಡ್ಸ್ ಇದೇ ರೀತಿಯಾಗಿ ಕಲರ್ ಇದೆ ಅಂತ ಹೇಳುವಷ್ಟು ಮಟ್ಟಿಗೆ ನಾಲೆಜನ್ನು ಹೊಂದಿರುವಂತಹ ಹುಡುಗಿ. ಅದರೊಟ್ಟಿಗೆ ಅವಳ ಫ್ರೆಂಡಿಗೂ ಕೂಡ ಅಜ್ಜನಿಗೂ ಕೂಡ ಇದರನ್ನು ತಿಳಿಸಿಪಡಿಸುವ ಮೂಲಕವಾಗಿ ವಿದ್ಯಾರ್ಥಿಗಳಲ್ಲಿ ಅರ್ಥಾತ್ ಮಕ್ಕಳಲ್ಲಿಯೂ ಕೂಡ ಕೃಷಿಯ ಒಂದು ನಾಲೆಜನ್ನು ಹುಟ್ಟು ಹಾಕಲಿಕ್ಕೆ ಅಬ್ಬಣ್ಣವರು ಅದೇ ರೀತಿಯಾಗಿ ಅಸ್ಮಾ ಬಾನುವರು ತಯಾರು ಮಾಡಿದ್ದಾರೆ ಅಂತೇಳಿ ಹೆಮ್ಮೆ ಅಲ್ವಾ? ಎಸ್, ಮಗಳ ಹತ್ರನೇ ಕೇಳ್ತಾ ಬರೋ. ನಮಸ್ಕಾರ. ಯಾವ ರೀತಿಯ ಖುಷಿ ಆಗ್ತಾ ಉಂಟು? ಯಾಕಂದರೆ ಕೃಷಿಯ ನಾಲೆಜನ್ನು ಮನೆಯವರು ಕಲಿಸಿದ್ದಾರೆ, ಹೇಗೆ ಖುಷಿ ಆಗ್ತಾ ಉಂಟು? ತುಂಬ ಖುಷಿ, ಅಂದರೆ ಮುಂದಿನ ಪೀಳಿಗೆಗೂ ಅದು ಒಳ್ಳೆಯದು ಅಂತ. ಎಸ್, ಯಾವೆಲ್ಲ ರೀತಿಯಾಗಿ ಒಂದು ವೆರೈಟಿಗಳನ್ನು ಈಗ ಕೇಳಿದ ಕೂಡಲೇ ಹೇಳ್ಬೋದು ಅಂತೇಳಿ ಅನಿಸ್ತದೆ? ಇಂದ್ರಾಣಿ, ಅಸ್ಸಾಂ ಬ್ಲ್ಯಾಕ್, ಸಿಕ್ಕಿಂ ಬ್ಲ್ಯಾಕ್, ನಾಗಸಂಪಿಗೆ, ಪಾಲ್ಕೊಡ, ರಾಜಮುಡಿ, ರಾಜಕಾಯಮೆ, ಡೆಹ್ರಾಡೂನ್ ಬಾಸ್ಮತಿ, ಅಸ್ಸಾಂ ಬಾಸ್ಮತಿ, ದಿಲ್ಲಿ ಬಾಸ್ಮತಿ, ಆಂಧ್ರ ಬಾಸ್ಮತಿ, ಕಾಶ್ಮೀರ್ ಬಾಸ್ಮತಿ. ಎಸ್, ಗಮನಿಸ್ಬೋದಲ್ಲ, ಶಾಕ್ ಆಗ್ತದೆ, ಏನಪ್ಪ ಹೆಸರು ಹೇಳ್ತಾ ಇದ್ದಾರೆ ಇಷ್ಟಲ್ಲ ಅಂತೇಳಿ. ಎಸ್, ಇದೆಲ್ಲ ರೀತಿಯಾಗಿರುವಂಥ ನಮಗೆ ಬಾಸ್ಮತಿ ಅಂತ ಕೇಳಿದ ಕೂಡ 100% ಗೊತ್ತಾಗ್ತಾ ಹೋಗ್ತದೆ ಇದು ಅಕ್ಕಿ ಅಂತ ಹೇಳುವಂಥದ್ದು. ಆದರೆ ಇಷ್ಟು ರೀತಿಯ ವೆರೈಟಿಗಳಿದೆಯಾ ಅಂತ ಹೇಳುವಂಥ ಶಾಕ್ ಆಗುವಂಥದ್ದು. ಎಸ್, ಈ ರೀತಿಯಾಗಿರುವಂತಹ ಒಂದು ನಾಲೆಜನ್ನು ಪಡಿತಾ ಹೋಗ್ತಾರೆ. ಹಾಗಾಗಿ ನೇರವಾಗಿ ಆ ಎಲ್ಲ ರೀತಿಯಾಗಿರುವಂಥ ಸೀಡ್ಸ್ಗಳನ್ನು ನೋಡೋ ಮೂಲಕವಾಗಿ ಆ ಸೀಡ್ಸ್ಗಳ ಬಗ್ಗೆ ವಿಶೇಷತೆ, ಅದರೊಟ್ಟಿಗೆ ಆ ಸೀಡ್ಸಲ್ಲಿರುವಂಥ ಒಂದು ಒಳ್ಳೆ ರೀತಿಯ ಕ್ವಾಲಿಟಿ ಏನಲ್ಲಿದೆ ಎಲ್ಲವನ್ನು ನಮಗೆ ಮರಿಯಮ್ಮ ಅವರು ತಿಳಿಸ್ಲಿಕ್ಕಿದ್ದಾರೆ. 1000ಕ್ಕೂ ಮಿಗಿಲಾಗಿರುವಂಥ ವೆರೈಟಿಯನ್ನು ತಂದೆಯವರಾಗಿರುವಂಥ ಅಬ್ಬಣ್ಣವರು ಮಾಡಿರುವಂಥದ್ದು ಭಾಳ ಅದ್ಭುತ. ಯಾಕಂತ ಹೇಳಿದರೆ ಈ ಎಲ್ಲ ರೀತಿಯಾಗಿರುವಂಥ ಸೀಡ್ಸ್ಗಳ ಸಂರಕ್ಷಣೆ ಆಗಬೇಕು ಅಂತೇಳಿ. ಎಸ್, ಈ ಎಲ್ಲ ಸೀಡ್ಸ್ಗಳ ಹೆಸರು ಕೇಳಿದರೆ ನಿನಗೆ ಹೇಳಲಿಕ್ಕೆ ಸಾಧ್ಯ ಉಂಟಾ? ಆಲ್ಮೋಸ್ಟ್ ನಾನು ಹೇಳ್ಬೋದು. ಎಸ್, ಯಾವ ರೀತಿಯಾಗಿ ಅದನ್ನು ತರ ಮಾಡಿಕೊಂಡು? ಯಾಕಂದರೆ ಪ್ರತಿಯೊಂದು ಸೀಡ್ಸ್ಗಳಿಗೂ ಒಂದೊಂದು ರೀತಿ, ಆಗಲೇ ಹೇಳ್ತಾ ಹೋದ್ವಿ, ಭಾಳ ಸ್ಪೀಡಾಗಿ ಒಂದೊಂದು ಹೆಸರು ಹೇಳ್ತಾ ಹೋದಿ. ಯಾವ ರೀತಿಯಾಗಿ ಇದೇ ಹೆಸರನ್ನು ಇದೇ ರೀತಿಯಾಗಿದೆ ಅಂತ ಹೇಳುವಂಥದ್ದು ಹೇಗೆ ರೆಕಗ್ನೈಸ್ ಮಾಡ್ಕೊಂಡು? ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಆ ರೈತರ ಜೊತೆ ಕೇಳಿ, ಆ ಪ್ಲೇಸಿಗೆ ವಿಸಿಟ್ ಮಾಡಿ, ಅವರ ಜೊತೆ ಕೇಳಿ, ಅವರ ಜೊತೆ ತಿಳಿದುಕೊಂಡು ಹೀಗೆ ಹೇಳಲಿಕ್ಕೆ ಸಾಧ್ಯ. ಈಗ ಬೇರೆ ಬೇರೆ ರಾಜ್ಯ ಅಂತೇಳಿ ಯಾವೆಲ್ಲ ರಾಜ್ಯಕ್ಕೆ ಹೋಗಿದ್ದೆ? ಆಂಧ್ರ ಪ್ರದೇಶ್, ತಮಿಳುನಾಡು, ಈ ಸತಿ ಒಡಿಶಾ, ಛತ್ತೀಸ್ಗಢ ಹಾಗೆಲ್ಲ ಹೋಗಿದ್ದಿ. ಎಸ್, ಅಲ್ಲಿ ಹೋದಾಗ ಅಲ್ಲಿಯ ರೈತರ ಒಂದು ಕೃಷಿಯನ್ನು ನೋಡಿ, ನೀನೊಂದು ಸ್ಟೂಡೆಂಟ್, ಅಲ್ಲಿಯ ರೈತರ ಕೃಷಿ ನೋಡಿ ಯಾವ ರೀತಿ ಖುಷಿ ಆಗ್ತಾ ಉಂಟು? ಹೇಗೆ ಮಾಡ್ತಾ ಇದ್ದಾರೆ ಅವರು? ಒಂದೊಂದು ಸ್ಕ್ವೇರ್ ಫೀಟ್ ತಕೊಂಡು ಮಾಡ್ತಾ ಇದ್ದಾರೆ, ವೆರೈಟಿ. ಈಗ ನೀನು ಆಲ್ಮೋಸ್ಟ್ ಈಗ ಒಂದು ಗಮನಿಸುವಂಥದ್ದು 1000ಕ್ಕೂ ಮಿಗಿಲಾದ ವೆರೈಟಿ ಇದೆ. ಅದರಲ್ಲಿ ಒಂದು ಸ್ಪೆಷಾಲಿಟಿ ಅಂತ ಹೇಳುವಂಥದ್ದು ಇದ್ರೆ ಯಾವುದೆಲ್ಲ ಉಂಟು? ಜುಗಲ್, ಪಾಲ್ಕೊಡ, ಕರಿಗಜವಿಲೆ, ಬರ್ಮಾ ಬ್ಲ್ಯಾಕ್, ರಾಮ್ಗಲ್ಲಿ, ರಕ್ತಶಾಲಿ ಇದೆಲ್ಲ ಇದೆ ಅಂತ. ಎಸ್, ಇದರಲ್ಲಿ ಒಂದು 2-3 ಹೇಳುವುದಾದ್ರೆ ಇದರ ಸ್ಪೆಷಾಲಿಟಿಯಲ್ಲಿ ಒಂದು ಒಳ್ಳೆ ರೀತಿ ಬೆನಿಫಿಟ್ಸ್ ಆಗ್ತದೆ ಅಂತ ಹೇಳುವುದಾದ್ರೆ ಯಾವ ರೀತಿ? ಜುಗಲ್, ಅದರ ಒಂದು ಭತ್ತ, ಅದರ ಒಳಗೆ 2 ಅಕ್ಕಿ. ಎಸ್, ಚೆನ್ನಾಗಿದೆ ಅಲ್ವಾ? ಎಸ್, ಇನ್ನೊಮ್ಮೆ ಕೇಳಬೇಕಲ್ಲ ನಿಮಗೆ. ಎಸ್, ಹೇಗೆ? ಒಂದು ಭತ್ತ, ಅದರ ಒಳಗೆ 2 ಅಕ್ಕಿ. ಈಗ ಅದು ಇದೆಯಾ ನಮ್ಮ ಹತ್ರ? ಹೌದು. ಎಸ್, ಒಂದು ಭತ್ತದ ಒಳಗೆ ಖಂಡಿತವಾಗಿ ಅದು ಓಪನ್ ಮಾಡಿದ ಕೂಡಲೇ ಒಂದು ಸೀಡ್ ಸಿಗ್ತದೆ, ಒಂದು ಅಕ್ಕಿ ಸಿಗ್ತದೆ. ಅದರಲ್ಲಿ 2 ಇದೆ ಅಂತೆ. ಹೇಗೆ ಓಪನ್ ಮಾಡಿ ನೋಡುವಲ್ಲ? ಓ, ರಿಯಲಿ ನೋಡಿ, 2 ಅಕ್ಕಿಯನ್ನು ಗಮನಿಸ್ತಾ ಇದ್ದೇವೆ. ಎಸ್, ರೈತ ಮಿತ್ರರೇ ಗಮನಿಸ್ತಾ ಇದ್ದೀರಿ, ಒಂದೇ ಭತ್ತದಲ್ಲಿ 2 ಸೀಡ್ಸ್ ಇರ್ತದೆ ಅಂತ ಹೇಳಿದರೆ ಎಸ್, ಈ ರೀತಿಯಾಗಿ ಉಂಟಾ ಅಂತ ಹೇಳುವಂಥದ್ದು ಶಾಕ್ ಆಗುವ ರೀತಿಯಲ್ಲಿದೆ. ಯಾಕಂದರೆ ಇದೆಲ್ಲ ಅವನತಿಯ ಹಾದಿಯನ್ನು ಕಾಣ್ತಾ ಇರುವಂಥದ್ದು. ಇದನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಹಲವಾರು ರೀತಿಯ ರೈತರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾರ್ಕಳದ ಪ್ರದೇಶದ ಸಾಣೂರಿನಲ್ಲಿ ಅಬ್ಬಣ್ಣ ಅವರು ಮಾಡುವಂತಹ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಅದೇ
ಸಂರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೂ ಕೂಡ ತಿಳುವಳಿಕೆ ಆಗಬೇಕು. ಅದಕ್ಕೋಸ್ಕರವಾಗಿ ತನ್ನ ಮಗಳಿಗೆ ಇಷ್ಟೊಂದೊಳ್ಳೆ ರೀತಿಯಾಗಿ ನಾಲೆಜನ್ನು ಕೊಟ್ಟಿರುವಂಥ ಬೇರೆ ಸ್ಪೆಷಾಲಿಟಿ. ರಾಮ್ಗಲ್ಲಿ ಏನು ಸ್ಪೆಷಾಲಿಟಿ? ಅದು ಸೂರ್ಯಕಾಂತಿ ಬೀಜದಾಗೆ. ಹೌದಾ? ಎಸ್, ಅದನ್ನು ನೋಡ್ಬೇಕಲ್ಲ ರೈತ ಮಿತ್ರರೆ. ಎಸ್, ಗಮನಿಸ್ತಾ ಬರುವ. ಓ ನೈಸ್. ಓ ಎಸ್, ಖಂಡಿತವಾಗಿಯೂ ನಾವು ಗಮನಿಸ್ಬೋದು. ಬ್ಲ್ಯಾಕ್ ಭತ್ತ, ಸೈಡಲ್ಲಿ ವೈಟ್ ನೋಡ್ತಾ ಹೋಗ್ಬೋದು ರೈತ ಮಿತ್ರರೇ. ಭತ್ತ ಅಂತ ಹೇಳಿದ ಕೂಡಲೇ ನಮಗೆ ಚೂಪಾಗಿರುವ ರೀತಿಯಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಅದೇ ನೋಡ್ಬೋದು ಚಟ್ಟೆ ಆಗಿರುವಂಥದ್ದು ನೋಡಲಿಕ್ಕೆ ಖಂಡಿತವಾಗಿ ಸೂರ್ಯಕಾಂತಿಯ ಸೀಡ್ಸಿನ ಹಾಗೆ, ಬೀಜದ ಹಾಗೆ ನೇರವಾಗಿ ಕಾಣುವಂಥದ್ದು. ಎಸ್, ಇದರಿಂದ ಆರೋಗ್ಯಕ್ಕೆ ಏನಾದ್ರು ಬೆನಿಫಿಟ್ಸ್ ಇದೆಯಾ? ಹೇಗೆ? ಪಾಯಸ, ಗಂಜಿ ಮಾಡಿದರೆ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಅಂತೇಳಿ. ಎಸ್, ನೋಡ್ತಾ ಹೋಗ್ಬೋದು. ಈ ರೀತಿಯಾಗಿಯೂ ಮಾಡ್ಬೋದು ಅಂತೇಳಿ. ಎಸ್, ತಾಯಿಯವ್ರ ಹತ್ರ ಮತ್ತೊಮ್ಮೆ ಮಾತಾಡ್ತಾ ಬರುವ. ಎಲ್ಲ ರೀತಿಯಾಗಿರುವಂತಹ ಸೀಡ್ಸ್ಗಳ ಸ್ಪೆಷಾಲಿಟಿ, ಅದರೊಟ್ಟಿಗೆ ಇದನ್ನೆಲ್ಲವನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದಕ್ಕೆ ಬೇಕಾಗುವಂಥ ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಎಲ್ಲವನ್ನು ಗಮನಿಸ್ತಾರೆ. ಖಂಡಿತವಾಗಿ ನಿಮ್ಮ ಮಗಳ ಹತ್ರ ಮಾತಾಡ್ತಾ ಬಂದಾಗೆ ಒಂದು ಒಳ್ಳೆ ರೀತಿಯಾಗಿರುವಂತಹ ನಾಲೆಜಿನ ಒಟ್ಟಿಗೆ ಎಷ್ಟು ಖುಷಿ ಅಂತ ಹೇಳೋದು. ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇದೇ ರೀತಿಯಾದಂಥ ಖುಷಿ ಇದ್ದಾಗ ಖಂಡಿತವಾಗಿ ಒಂದು ಕೃಷಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಒಂದು ನಾಲೆಜಲ್ಲಿಯೂ ಒಂದು ವಿಶೇಷತೆಗಳು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ಇದನ್ನೆಲ್ಲವನ್ನು ಮಗಳಿಗೆ ತಿಳಿಸಿರುವಂಥ ವಿಧಾನ ಇರ್ಬೋದು, ಅಥವಾ ಅವಳಿಗೆ ಒಂದು ಇದರ ಬಗ್ಗೆ ಇಂಟ್ರೆಸ್ಟ್ ಬಂದಿರೋ ವಿಧಾನ ಹೇಗಿತ್ತು, ಯಾವ ರೀತಿಯಾಗಿ ಮಾಡಿಸಿದ್ರಿ? ಸಾಮಾನ್ಯವಾಗಿ ನೋಡಿ, ಎಲ್ಲ ಕೆಲಸಕ್ಕಿಂತಲೂ ಬಹಳಷ್ಟು ಕಷ್ಟದ ಕೆಲಸ ಅಂತ ಹೇಳಿದರೆ ಈ ಭತ್ತಗಳನ್ನು ಒಟ್ಟುಗೂಡಿಸುವುದು ಮತ್ತು ಭತ್ತಗಳನ್ನು ಗುರುತಿಸುವಂಥದ್ದು. ನಾವು ದೊಡ್ಡವರಾದ್ಮೇಲೆ ನಮಗೆ ಸ್ವಲ್ಪ ಮರೆವು ಹೆಚ್ಚು. ಆದರೆ ನಮಗೆ ಅನಿಸಿದ್ದು ಏನಂತ ಹೇಳಿದರೆ, ಇವುಗಳನ್ನು ಮಕ್ಕಳಿಗೆ ಕಲಿಸಿಕೊಟ್ರೆ ನಾವು ನಮಗೆ ಲಾಭ ಹೆಚ್ಚಾಗ್ಬೋದು. ಇದರಿಂದ ಅವರು ನಮ್ಗಿಂತ ಹೆಚ್ಚು ಪರಿಚಯವನ್ನು ಗುರುತಿಸುವಂತಹ ಶಕ್ತಿ, ಸಾಮರ್ಥ್ಯವನ್ನು ಹೆಚ್ಚು ಒಳಗೊಂಡವರು. ಅಂದರೆ ಬಾಲ್ಯದಿಂದಲೇ ಇವುಗಳನ್ನು ನಾವು ಅವರಿಗೆ ಹೆಚ್ಚಾಗಿ ಕಲಿಸಿಕೊಟ್ರೆ ಮುಂದೆ ಅವರು ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅನ್ನುವಂತಹ ಆಸಕ್ತಿಯಿಂದ ನಾವು ಇದನ್ನು ಅವರಿಗೆ. ಆದರೂ ಅವಳಿಗೆ ಇಂಟ್ರೆಸ್ಟ್ ಬಂದಿರುವಂಥದ್ದು, ಯಾಕಂದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದನ್ನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಟೀಚರ್ ಆಗಿ ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲು, ಲ್ಯಾಪ್ಟಾಪು ಅಥವಾ ಟಿ ವಿ ಅಂತ ಹೇಳುವಂಥದ್ದೇ ಒಂದು ಸಮಾಜ ಅಂತಲ್ಲಿ ಆಗಿ ಹೋಗಿದೆ. ಅಂತಹ ಒಂದು ಸಿಚುವೇಶನಲ್ಲಿ ಕೂಡ ಮಗಳಿಗೆ ಈ ರೀತಿಯಾಗಿ ಕಲಿಸಲಿಕ್ಕೆ ಇಂಟ್ರೆಸ್ಟ್ ಬರಲಿಕ್ಕೆ ಸಾಧ್ಯ ಆಯಿತು. ನಾವು ಯಾವಾಗಲೂ ನಮ್ಮ ಮಕ್ಕಳನ್ನು ಎಲ್ಲರೂ ನೋಡಿದವರು ಹೆಚ್ಚಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಪ್ಪನಂತೆ ಮಕ್ಕಳು ಅಂತ ಹೇಳಿ. ಮಗ ಈಗಾಗಲೇ ಊರಗತಜ್ಞ ಅಂತ ಹೇಳಿ ಹಾವು ಇಡುವುದರಲ್ಲಿ ಪರಿಣಿತನಾಗಿದ್ದಾನೆ. ಹಾಗೆ ಇವಳಿಗೆ ಇವುಗಳ ಭತ್ತದ ಬಗ್ಗೆ ಪರಿಚಯ ಮಾಡೋದಕ್ಕಿಂತ ಮೊದಲು ಅವುಗಳಲ್ಲಿರುವಂತಹ ಲಾಭಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೇನೆ ಹೆಚ್ಚಾಗಿ. ಯಾವುದೇ ಭತ್ತವನ್ನು ನಾವೀಗ ನಾಗಸಂಪಿಗೆಯನ್ನು ಇಲ್ಲಿ ನಮ್ಮಲ್ಲಿ ಡೆವಲಪ್ ಮಾಡ್ತಾ ಇದ್ದೇವೆ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೇವೆ. ಬೇಕಾದಂತಹ ಭತ್ತದ ಬೀಜಗಳನ್ನು ಕೃಷಿಕರಿಗೆ ಕೊಡ್ತಾ ಇದ್ದೇವೆ, ಮತ್ತು ಅವುಗಳನ್ನು ಅಕ್ಕಿಯನ್ನಾಗಿ ಟ್ರಾನ್ಸ್ಫರ್ ಮಾಡಿ ನಮ್ಮ ಮನೆಗೆ, ನಮ್ಮ ಸಂಬಂಧದವರಿಗೆ, ನಮ್ಮ ಫ್ರೆಂಡ್ ಸರ್ಕಲ್ನವರಿಗೆ ಎಲ್ಲರಿಗೆ ನಾವು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವು ವಿಷ ಹಾಕಿ ಬೆಳೆಸ್ತಾ ಇಲ್ಲ. ಸತ್ಯ. ಯಾವುದೇ ರೀತಿಯಲ್ಲಿ ಕೂಡ ಇದಕ್ಕೆ ಯಾವುದೇ ರೀತಿಯ ಸಂಪೂರ್ಣ ಸಾವಯವೂ ಅಲ್ಲ. ಈಗ ಸಾವಯವ ಅಂತ ಹೇಳಿದ್ರೆ ಅದರಲ್ಲಿಯೂ ಕೂಡ ಕೆಮಿಕಲ್ ಅನ್ನು ಬಳಸುವಂತಹ ಚಾನ್ಸಸ್ ಇರ್ತದೆ. ಆದ್ರೆ ನಮ್ಮದು ಸಂಪೂರ್ಣವಾಗಿ ಸ್ವಾಭಾವಿಕವಾಗಿದೆ ಅಂತ ಹೇಳ್ಬೋದು. ಸ್ವಾಭಾವಿಕ ಅಂದ್ರೆ ಹೇಗೆ? ನೀರು ಮತ್ತು ಮಣ್ಣು ಮಾತ್ರ ಇದೆ ಇದರಲ್ಲಿ. ನಾವು ಬೆಳೆಸುವಂತಹ ನಮ್ಮ ಮನೆಯಲ್ಲಿ ನಮ್ಗೆ ಮತ್ತೆ ನಮ್ಮ ಗೆಳೆಯರಿಗೆ ಹಾಗೂ ಸಂಬಂಧದವರಿಗೆ ನಾವೇನು ಅಕ್ಕಿಯನ್ನು ಕೊಡ್ತಾ ಇದ್ದೇವೆ, ಆ ಅಕ್ಕಿ ಬರೀ ನೀರು ಮತ್ತು ಮಣ್ಣಿನಲ್ಲಿ ಬೆಳೆಸಿದ್ದು ಮಾತ್ರ. ಗೊಬ್ಬರ ಯಾವುದೇ ರೀತಿ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿಯೇ ನಮ್ಗೆ ಬರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರಲ್ಲ. 2-3 ವರ್ಷ ನಂತರ ಅದು ಬೆಳೆ ಹೆಚ್ಚಾಗ್ತಾ ಹೋಗ್ತದೆ. ಅದೇ ಫೀಲ್ಡ್ ಅಲ್ಲಿ ನಾವು ಇನ್ನಷ್ಟು ಕೆಲಸವನ್ನು ಮಾಡ್ತಾ ಹೋದ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ. ಎಸ್ ಮೇಡಮ್, 1000ಕ್ಕೂ ಮಿಗಿಲಾಗಿರುವಂಥ ವೆರೈಟಿಗಳನ್ನು ಗಮನಿಸ್ತಾ ಹೋಗ್ತೇವೆ. ಯಾವೆಲ್ಲ ವೆರೈಟಿಗಳ ಬಗ್ಗೆ ತಿಳಿಸ್ಬೋದು, ಅದೇ ರೀತಿಯಾಗಿ ಸ್ಪೆಷಾಲಿಟಿ, ಯಾಕಂದರೆ ಪ್ರತಿಯೊಂದು ಸೀಡ್ಸ್ಗಳಲ್ಲಿ ಒಂದೊಂದು ರೀತಿಯ ಸ್ಪೆಷಾಲಿಟಿಗಳು ಗಮನಿಸ್ಬೋದು. 1000 ತಿಳಿಸ್ಲಿಕ್ಕೆ ಇಲ್ಲಿ ಕಷ್ಟ ಆಗ್ಬೋದು ಈಗ, ಯಾಕಂದರೆ ಸಮಯದ ಅಭಾವ. ಯಾವುದನ್ನೆಲ್ಲ ತಿಳಿಸ್ತೀರಿ, ಯಾವುದೆಲ್ಲ ಸ್ಪೆಷಾಲಿಟಿ ಇದೆ ಅದರಲ್ಲಿ? ಹೆಚ್ಚಾಗಿ ನಾವು ಅಕ್ಕಿ ಅಂತ ಹೇಳಿದ್ರೆ
ನಮ್ಗೆ ಎಲ್ಲರಿಗೆ ಗೊತ್ತಿರುವ ಹಾಗೆ ನಾವು ಬಿಳಿ ಅಕ್ಕಿ ಮತ್ತು ಬ್ರೌನ್ ಕಲರ್ ಅಕ್ಕಿ, ಹೌದು, ಎಲ್ಲಿವರೆಗೆ ನೀವು ಹೋಗಿ ಕೇಳಿ ಗೊತ್ತಿರೋದು ಅಷ್ಟೇ, ಬಿಳಿ ಅಕ್ಕಿ ಅನಂತ. ಹೌದು, ಅದೇ ಎಲ್ಲರಿಗೆ ಗೊತ್ತಿರೋದು ಬ್ರೌನ್ ಅಕ್ಕಿ. ಆದ್ರೆ ಅಕ್ಕಿಗಳಲ್ಲಿಯೂ ಗ್ರೀನ್ ರೈಸ್ ಅನ್ನೋದು ಅಕ್ಕಿ ಇದೆ, ಕೆಂಪು ಅಕ್ಕಿ ಇದೆ, ಕಪ್ಪು ಅಕ್ಕಿ ಇದೆ, ಹದಾ ಬಣ್ಣದ ಅಕ್ಕಿ ಇದೆ. ಇವುಗಳು ಅಂತ ಹೇಳಿ ತಿಳಿದ್ರೆ ಗ್ರೀನ್ ರೈಸ್ ಅನ್ನೋದು ಅಕ್ಕಿ ಕೂಡ ಇದೆ. ಅವುಗಳ ಬಗ್ಗೆ ನಾನು ಅಥವಾ ಒಂದು ಭತ್ತದ ಒಳಗೆ 2 ಅಕ್ಕಿ ಸಿಗುವಂತ ಚಾನ್ಸಸ್ ಇರ್ತದೆ, ಅಥವಾ ಕಪ್ಪು ಭತ್ತದ ಒಳಗೆ ಬಿಳಿ ಬಣ್ಣದ ಅಕ್ಕಿ ಇರ್ತದೆ. ಇವುಗಳನ್ನೆಲ್ಲ ನಾವು ತಿಳಿದ ಹೋದ್ರೆ ಇವತ್ತು ಇಡೀ ದಿನ ಇದ್ ಮಾಡ್ತಿರಿಸಿದ್ರು ಸಾಕಾಗ್ಲಿಕ್ಕಿಲ್ಲ. ಹಾಗೆ ಈಗ ನಾವು ಅಕ್ಕಿಗಳ ವಿಷಯಕ್ಕೆ ಬಂದ್ರೆ ಕೆಲವೊಮ್ಮೆ ಪ್ರಶ್ನೆ ಇರ್ತದೆ, ಬಾಯ್ಲ್ ರೈಸ್ ಒಳ್ಳೇದಾ ಅಥವಾ ವೈಟ್ ರೈಸ್ ಅನ್ನ ಒಳ್ಳೇದಾ ಅಂತ ಹೇಳಿ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಬಾಯ್ಲ್ ರೈಸ್ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಬಾಯ್ಲ್ ರೈಸ್ ಅನ್ನು ನಾವು ಬಾಯ್ಲ್ ಮಾಡುವಾಗ ಅದರ ಅದು ನೀರಿನಿಂದಾಗಿ ಅದರ ಭತ್ತದ ಸಿಪ್ಪೆಯಲ್ಲಿರುವಂತಹ ಪಿಷ್ಟ ಅನ್ನುವಂತಹ ಅಂಶವನ್ನು ಅದರೊಳಗಿನ ಅಕ್ಕಿ ಹೀರಿಕೊಳ್ತದೆ. ಹಾಗಾಗಿ ಅದು ಎಲ್ಲಾ ಗುಣಗಳನ್ನು ತನ್ನಲ್ಲಿ ಉಳಿಸಿಕೊಳ್ತದೆ. ಆದ್ರೆ ಬಿಳಿ ಅದು ತನ್ನ ಸ್ವಲ್ಪ ಅಂಶವನ್ನು ಕಳೆದುಕೊಳ್ತದೆ, ಅದನ್ನು ವೈಟ್ ರೈಸ್ ಅನ್ನಾಗಿ. ಮತ್ತೆ ಪಾಲಿಶ್ ಮತ್ತೆ ಅನ್ಪಾಲಿಶ್ ಅನ್ನೋದು, ಪಾಲಿಶ್ ಎಷ್ಟು ಮಾಡ್ತಾ ಹೋಗ್ತೇವೋ ಅಷ್ಟು ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಕಡಿಮೆ ಆಗ್ತಾ ಹೋಗ್ತದೆ, ಕ್ವಾಲಿಟಿ ಕಡಿಮೆ ಆಗ್ತದೆ. ಕ್ವಾಲಿಟಿಗಿಂತಲೂ ನಮ್ಗೆ ಬೇಕಾದಂತಹ ಆರೋಗ್ಯಕರ ಅಂಶಗಳನ್ನು ನಾವು ಕಡಿಮೆ ಮಾಡ್ತಾ ಇದ್ದೇವೆ ಅಂತ ಹೇಳಿ. ನಾವು ಅಂಗಡಿಯಲ್ಲಿ ನೋಡುವ ಕೂಡ ಹಾಗೆ ಒಳ್ಳೆ ಪಾಶ್ ಆಗಿರುವಂತಹ ಅಕ್ಕಿ ಯಾವ್ದಿರ್ತದೆ ಅದನ್ನು ನೋಡಿ ತಗೊಳ್ತೇವೆ, ಇದರಲ್ಲಿ ಹುಳ ಇಲ್ಲ ಅದಿಲ್ಲ ಅಂತ. ಇವು ಅನ್ಪಾಲಿಶ್ ಆಗಿರುವಂತಹ ಅಕ್ಕಿಯಲ್ಲಿ ಹುಳ ಇದ್ರು ಭತ್ತ ಇದ್ರು ಅದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ಹಾಗೆ ನಾವೀಗ ರಕ್ತಸಾಲಿ ಅಂತ ಹೇಳ್ತೇವೆ, ಅದು ಕೆಂಪು ಬಣ್ಣದ್ದು ಆಗಿರ್ತದೆ. ಅದು ಭತ್ತವು ಕೆಂಪು ಬಣ್ಣದ್ದು, ಅಕ್ಕಿಯು ಕೆಂಪೇ ಆಗಿರ್ತದೆ ಪೂರ್ತಿ. ಹಾ, ಅಷ್ಟು ಅದರಲ್ಲಿ ಯಾವುದು ವಿಶೇಷವಾದಂತಹ ಗುಣ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಇಡೀ ಬಾಡಿಯ ರಕ್ತವನ್ನು ಶುದ್ಧೀಕರಣಗೊಳಿಸುವಂತಹ ಕೆಪಾಸಿಟಿ ರಕ್ತಸಾಲಿ. ಅದು ತಾವು ಬೆಳೆದಿದ್ದೀರಿ ಈ ವರ್ಷ? ಈ ವರ್ಷ ಬೆಳೆದಿದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಬೆಳೆದಿರುವಂತ? ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲ, ರಕ್ತಸಾಲಿಯನ್ನು ನಾವು ಒಂದು 1/2 ಎಕರೆ ಗದ್ದೆಯಲ್ಲೇ ಬೆಳೆದಿದ್ದೇವೆ. ಮತ್ತೆ ಒಂದು ಬೈಲೂರಿನಲ್ಲಿ ಒಂದು ದೀಪಕ್ ಅಂತ ಹೇಳಿದ್ದಾರೆ, ಅವರಿಗೆ ಈ ಅಕ್ಕಿಯನ್ನು ಕೊಟ್ಟು ಅವರು 1 ಎಕರೆ ಜಾಗದಲ್ಲಿಯೇ ಬೆಳೆಸಿದ್ದಾರೆ. ಸಾಧಾರಣ ಒಂದು 10-20 ಕ್ವಿಂಟಲ್ನಷ್ಟು ಅಕ್ಕಿಯನ್ನು ಬೆಳೆದಿದ್ದಾರೆ ಅವರು. ಮತ್ತೆ ಇದರ ಬೆಲೆ ಹಾಗೆ ಇದೆ. ರಕ್ತಸಾಲಿಯ ಬೆಲೆ ನಾವು ಬೇರೆ ಅಕ್ಕಿಯನ್ನು ಈಗ ಕಜಜಯ ಅಥವಾ ಬಾಯ್ಲ್ ರೈಸ್ ಅನ್ನು ನಾವು ಕೆಜಿಗೆ 60-80 ರೂಪಾಯಿ ಹಾಗೆ ತಗೊಂಡ್ರೆ, ಈ ಕೆಂಪು ಭತ್ತ ಕೆಂಪು ಅಕ್ಕಿ ಆಗಿರುವಂತ ರಕ್ತಸಾಲಿಗೆ ಸಾಧಾರಣ 200-250 ರೂಪಾಯಿವರೆಗೆ ಬೆಲೆ ಇರ್ತದೆ. ಅಂದ್ರೆ ಅದು ಸ್ವಲ್ಪ ತಿಂದ್ರು ಸಾಕಾಗ್ಬೋದಾ ಏನು ಅಲ್ವಾ? ಅದೊಂದು ಸ್ವಲ್ಪ ಯಾಕಂದ್ರೆ ನಾರ್ಮಲ್ ನಾವು ಊಟ ಮಾಡುವಷ್ಟು ಊಟ ಮಾಡ್ಬೇಕಂತ ಇಲ್ಲ. ನಮಗೆ ಹೆಲ್ತ್ ಬೆನಿಫಿಟ್, ಆರೋಗ್ಯಕ್ಕೆ ಒಳ್ಳೇದು ಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು. ಅದೇ ರೀತಿಯಲ್ಲಿ ಈಗ ಬರ್ಮಾ ಬ್ಲಾಕ್ ಅನ್ನುವ ಅಕ್ಕಿ ಯಾವ್ದಿರ್ತದೆ ಅಂತ ಹೇಳಿದ್ರೆ ಅದು ಫುಲ್ ಕಪ್ಪಕ್ಕಿ ಅಂತ ಹೇಳಿ. ಇತ್ತೀಚೆಗೆ ಬಹಳಷ್ಟು ಹೊರಗೆ ನೋಡ್ಲಿಕ್ಕೂ ಕಪ್ಪಾಗಿರ್ತದೆ, ಹೊರಗೆ ನೋಡ್ಲಿಕ್ಕೂ ಅಕ್ಕಿ ಕೂಡ ಕಪ್ಪಾಗಿರ್ತದೆ. ಬಹಳಷ್ಟು ಕಡೆ ತುಂಬಾ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಜನರಿಗೆ ಆರೋಗ್ಯದ ಕಾಳಜಿ ಹೆಚ್ಚಾಗ್ತಾ ಇದೆ ಅಲ್ವಾ? ಪರಿಸರದಲ್ಲಿರುವಂತಹ ಪ್ಲಾಸ್ಟಿಕ್ ನಲ್ಲಿ ಹಾಕಿರುವಂತಹ ತಿಂಡಿಗಳನ್ನು ತಿಂದು ಬರ್ತಿರುವಂತಹ ರೋಗಗಳು, ಕಟ್ಟುತ್ತಿರುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ನೋಡಿದ್ರೆ ಜನರಿಗೆ ಹೆದರಿಕೆ ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ಕಪ್ಪಕ್ಕಿಯನ್ನು ತುಂಬಾ ಇತ್ತೀಚೆಗೆ ಜನ ಇಷ್ಟಪಡ್ತಾರೆ. ಇದನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ. ಅಥವಾ ಅನ್ನ ಮಾಡಿ ನಾವು ಪದಾರ್ಥ ಆರೋಗ್ಯಕ್ಕೆ ನಮ್ಮಲ್ಲಿ ಇರುವಂತಹ ಎಲ್ಲ ಈ ಬ್ಯಾಡ್ ಕ್ರಿಯಾಟಿನ್ಸ್ ಏನಿದೆ ಅದನ್ನೆಲ್ಲ ಹೊರಗಡೆ ತೆಗೆದು ಕಲ್ಮಶಗಳನ್ನು ತೆಗೆದು ಹಾಕುವಂತ ಶಕ್ತಿ ಇದೆ. ಜೊತೆಗೆ ನಮ್ಮಲ್ಲಿ ಆರೋಗ್ಯಕರ ಆರೋಗ್ಯ ನಿರೋಧಕ ಶಕ್ತಿ, ಶಕ್ತಿಯನ್ನು ನಾವು ಬೆಳೆಸುವಂತಹ ಇದು ಕೆಪಾಸಿಟಿ ಕೂಡ ಅಕ್ಕಿಗೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ, ಬಹಳಷ್ಟು ಅಂಟು ಭರಿತವಾದಂತಹ ಅಕ್ಕಿ ಅದು. ಅದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಪಾಯಸ ಅಷ್ಟು ಮಾಡಬಹುದು. ನೇರಳೆ ಬಣ್ಣ ನೋಡಿ ಹೇಳ್ಬೋದು ಅದನ್ನು. ಅದಾ ಕಪ್ಪು ಅಂತ ಹೇಳೋದಕ್ಕಿಂತ ಬಾಯ್ಲ್ ಆದ್ಮೇಲೆ ಕಂಪ್ಲೀಟ್ ನೇರಳೆ ಬಣ್ಣವೇ ಆಗಿರ್ತದೆ. ನೇರಳೆ ಬಣ್ಣದ ನಾವು ಮಾಡಿದ್ದೇವೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕೂಡ ಅದರದ್ದು ಹೇಗೆ ಬಳಸುದು ಹೇಗೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. 1 kg ಅಕ್ಕಿ ಅಂತಂದು ಇಡೀ 1 kg ಅನ್ನ ಮಾಡಿ ಇಟ್ಟದ್ದು. ತಿನ್ಲಿಕ್ಕೆ ಯಾರಿಗೂ ಮಕ್ಕಳಿಗೂ ತಿನ್ಲಿಕ್ಕೆ ಆಗ್ಲಿಲ್ಲ, ಬಹಳಷ್ಟು ನಾರದು. ನಮ್ಮ ದೇಹಕ್ಕೆ ನಾರು ಬೇಕು ಅಂತ ನಾವು ಮೂಲಂಗಿಯಲ್ಲಿ ಇನ್ನೊಂದರಲ್ಲಿ ನಾರನ್ನು ಉಳಿಸೋದು, ಈ ಅಕ್ಕಿಯಲ್ಲಿಯೇ ನಾರಿನಂಶ ಇದೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ 1 kg ಅಕ್ಕಿಯನ್ನು
ಒಂದು ಎಷ್ಟು ಅಂತ ಹೇಳಿದ್ರೆ 10 ದಿನದವರೆಗೆ ನಿಮಗೆ ಬಳಸ್ಬೋದು 1 kg ಅಕ್ಕಿಯನ್ನು. ಹೌದಾ? ಓಕೆ. ಖಾಲಿ 100 ಗ್ರಾಮ್ ಅಥವಾ 150 ಗ್ರಾಮ್ನಷ್ಟು ಮಾತ್ರ ದಿನಕ್ಕೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಆ ಬರ್ಮಾ ಬ್ಲ್ಯಾಕ್ ಅಂತ ಹೇಳುವಂಥದ್ದು, ಆ ಭತ್ತ ಕೂಡ ಬ್ಲ್ಯಾಕ್ ಆಗಿರ್ತಾ ಹೋಗ್ತದೆ, ಒಳಗಿನ ಅಕ್ಕಿ ಕೂಡ ಬ್ಲ್ಯಾಕ್ ಆಗಿರುವಂಥದ್ದು ಕಲ್ಮಶಗಳನ್ನು ನಿವಾರಣೆ ಮಾಡ್ತಾ ಹೋಗ್ತದೆ. ಎಷ್ಟು ದರ ಇರ್ಬೋದು? ಎಸ್, ಹಾಗೆ ದರ ಈಗ ಯಾವುದ್ರಲ್ಲಿ ಅದರ ಬರ್ಮಾ ಬ್ಲ್ಯಾಕ್ಗೆ ಬರ್ಮಾ ಬ್ಲ್ಯಾಕ್ ಕೂಡ 200, 250, 300ರವರೆಗೆ ಕೂಡ ಇದೆ. ನಾವು ಈ ಉತ್ತರ ಕನ್ನಡ ಸೈಡಿನ ಆ ಕಡೆ ಹೋದ್ರೆ ಪಾಯಸ ಅಂತ ಹೇಳಿ ನಿಮ್ಗೆ ಊಟದ ನಂತರ ಪಾಯಸ ಅಂತ ಹೇಳಿದ್ರೆ ಇದೇ ಅಕ್ಕಿದು ಪಾಯಸ ಅಲ್ಲಿ ಕೊಡ್ತಾರೆ. ಓಕೆ. ನಾರ್ತ್ ಇಂಡಿಯಾ ಸೈಡ್, ನಾರ್ತ್ ಕರ್ನಾಟಕ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮಣಿಪುರದಲ್ಲಿ ಹೆಚ್ಚಾಗಿ ಬೆಳಿತಾರೆ ಈ ಅಕ್ಕಿಯನ್ನು, ಬರ್ಮಾ ಬ್ಲ್ಯಾಕ್ ಭತ್ತವನ್ನು ಅಲ್ಲಿ ಹೆಚ್ಚಾಗಿ ಬೆಳಿತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಕೂಡ ನಾವು ಶಿವಮೊಗ್ಗ, ದಾವಣಗೆರೆ ಅಲ್ಲೆಲ್ಲ ಹೋದ್ರೆ ಈ ಕಾರ್ಯಕ್ರಮದ ನಂತರ ಇದರದ್ದೇ ಪಾಯಸ ಕೊಡ್ತಾರೆ ಲಾಸ್ಟಿಗೆ. ಓಕೆ. ತಾವು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೀರಿ ಅದನ್ನು? ನಾವು ಕೂಡ ಇದನ್ನು ಬರ್ಮಾ ಬ್ಲ್ಯಾಕ್ ಅನ್ನು ಕೂಡ ಒಂದು ಅರ್ಧ ಎಕರೆ ಜಾಗದಲ್ಲಿ ಬೆಳೆದಿದ್ದೀರಿ. ಬೇರೆ ಸ್ಪೆಷಾಲಿಟಿ ಯಾವ್ದ್ರದ್ದು? ಬರ್ಮಾ ಬ್ಲ್ಯಾಕ್. ನೆಕ್ಸ್ಟ್ ನಾವು ಮುಂದುವರೆದು ಹೇಳಿದ್ರೆ ಕೇರಳದಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತಹ ಒಂದು ಭತ್ತ ಅದು ಪಾಲ್ಕುಡ. ಇಲ್ಲಿ ಕೂಡ ಫಾಲ್ಗುಣ ಅಂತ ಹೇಳ್ತಾರೆ, ಅದರದ್ದು ಸಿಮಿಲರ್ ಆಗಿರುವಂತ ವರ್ಡ್ ಇಲ್ಲಿಗೆ ನಾವು ಇದ್ ಮಾಡಿದ್ರೆ ಫಾಲ್ಗುಣ ಅಂತ ಹೇಳ್ತಾರೆ. ಹದ ಕಪ್ಪಿರುವಂತಹ ಭತ್ತ, ಆನಂತರ ಅಕ್ಕಿ ಕೂಡ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಅಲ್ಲೇ ಸಿಗ್ತದೆ ನಿಮ್ಗೆ. ಮಹಿಳೆಯಲ್ಲಿ ಯಾವ ಬಾಣಂತಿಯರಲ್ಲಿ ಅವರದ್ದು ಡೆಲಿವರಿ ಆದ ನಂತರ ಅವರಲ್ಲಿ ಹಾಲಿನ ಪ್ರಮಾಣವನ್ನು ಬೆಳೆಸೋದಕ್ಕೋಸ್ಕರ ಈ ಪಾಲ್ ಕೂಡ ಅಂತ ಹೇಳಿದ್ರೆ ಹಾಲು ಕೊಡು ಅಂತ ಹೇಳಿ, ಅದರ ಅರ್ಥನೇ ಹಾಲು ಕೊಡು ಅಂತ ಈ ಅಕ್ಕಿಯ ಪಾಯಸವನ್ನು ಒಂದು 30 ದಿವಸದವರೆಗೆ ಬಾಣಂತಿಯರಿಗೆ ಮಾಡಿಕೊಟ್ರೆ ಅವರಲ್ಲಿ ಹಾಲಿನ ಪ್ರಮಾಣವನ್ನು ಹೆಚ್ಚಿಸಬಹುದು ಅಂತ ಹೇಳಿ ಅದನ್ನು ಕೂಡ ಬೆಳೆದಿದ್ದೀರಿ. ಎಷ್ಟು ಪ್ರಮಾಣದಲ್ಲಿ? ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬೆಳೀಲಿಲ್ಲ, ಈಗ ಬೇರೆ ವೆರೈಟಿಗಳು ಬೆಳೆಯುವ ಹಾಗೆ ಅದನ್ನು ಬೆಳೆದಿದ್ದೀರಿ. ಆದ್ರೆ ನಾವು ಈ ಕರೆಕಾರ್ ಪ್ರತಿಷ್ಠಾನ ಸಂಸ್ಥೆಯವರು ಇದನ್ನು ಬೆಳಿತೇವೆ ಅಂತ ಹೇಳಿದಾಗ ಅವರಿಗೆ 1 kg ಭತ್ತವನ್ನು ಕೊಟ್ಟಿದ್ದೇವೆ ನಾವು. ನಾನೇ ಸ್ವತಃ ಕೊಟ್ಟಿದ್ದೇನೆ. ಕಳೆದ ವರ್ಷ ಇಲ್ಲಿ ಕೃಷ್ಣ ಮಠದಲ್ಲಿ ಈ ಇದಕ್ಕೆ ನೈವೇದ್ಯ ಸಮರ್ಪಣವನ್ನುವಂತಹ ಕಾರ್ಯಕ್ರಮ ಆದಾಗ ಅಲ್ಲಿ ಒಂದು ಭಾಷಣಕ್ಕೆ ಹೋಗಿದ್ದಾಗ ನಾನು ಅಲ್ಲಿ ಕಡೆಕಾರರ ಪ್ರತಿಷ್ಠಾನ ಸಂಸ್ಥೆಯವರು ಅಲ್ಲಿಗೆ ಬಂದಿದ್ರು. ಅವರಿಗೆ 1 kg ಭತ್ತವನ್ನು ಕೊಟ್ಟಿದ್ದೇನೆ. ಅವ್ರು ಬೆಳೆದಿದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿ ಗಮನಿಸಬಹುದು. ಎಷ್ಟು ಪ್ರಮಾಣದ ದರ ಇದಕ್ಕಿರ್ಬೋದು? ಇದಕ್ಕೂ 150ರಿಂದ 200ರವರೆಗೆ ಪಾಲ್ಕುಡ ಭತ್ತಕ್ಕೆ ಆಲ್ಮೋಸ್ಟ್ ಕೇರಳದ ಭಾಗದಲ್ಲಿ ಬೆಳಿತಾರೆ. ಆಲ್ಮೋಸ್ಟ್ ಹೆಚ್ಚಿನವರು ಬೆಳಿತಾರೆ. ಬೇರೆ ಸ್ಪೆಷಾಲಿಟಿ ಮುಂದೆ ನಾವು ಈ ಕೇರಳದ ಮತ್ತೊಂದು ಭತ್ತ ನವರ ಅಂತ ಹೇಳಿ. ನವರ. ನೀವು ನವರದ ಬಗ್ಗೆ ತಿಳ್ಕೊಂಡ್ರೆ ಅಲ್ಲಿ ಕೇರಳದಲ್ಲಿ ಈ ಔಷಧಿಗಳನ್ನು ಮಾಡುವಂತಹ ಒಂದು ಇದಕ್ಕೆ ಈ ನವರ ಭತ್ತದ ಹುಡಿಯನ್ನು ಬಳಸ್ತಾರೆ. ಅಲ್ಲಿ ಕೇರಳದಲ್ಲಿ ಆಯುರ್ವೇದಿಕ್ ಔಷಧಿಯ ಇದರಲ್ಲಿ. ಹಾಗೆ ಈ ಮಸಲಲ್ಲಿ ಅಲ್ಲಲ್ಲಿ ಪೇನ್ ಬರುವಂತದ್ದೆಲ್ಲ ಇರ್ತದಲ್ಲ, ಅದಕ್ಕೆ ಎಲ್ಲ ಔಷಧಿಗೆ ಈ ಇದರದ್ದೇ ಹುಡಿಯನ್ನು ಬಳಸ್ತಾರೆ ಅಲ್ಲಿ ನವರ. ಯಾರಿಗೂ ಗೊತ್ತಿರೋದಿಲ್ಲ, ಯಾಕಂದ್ರೆ ಅಕ್ಕಿ ಭತ್ತ ಅಂತ ಹೇಳಿದ ಕೂಡಲೇ ಖಾಲಿ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನಲಿಕ್ಕೆ ಮಾತ್ರ ನೆನೆಸ್ಕೊಳ್ತೇವೆ. ಇಷ್ಟೆಲ್ಲ ವೆರೈಟಿಯಲ್ಲಿ ಒಂದೊಂದು ರೀತಿಯಾಗಿರುವಂಥ ಆರೋಗ್ಯಕ್ಕೆ ಬೇಕಾಗಿರುವಂಥ ಒಂದು ಉಪಯುಕ್ತಕರವಾದಂಥ ವ್ಯವಸ್ಥೆ ಇದೆ ಅಂತ ಹೇಳಿದರೆ ಖಂಡಿತವಾಗಿ ಒಂದು ಆಶ್ಚರ್ಯ ಅಲ್ವಾ? ಎಸ್, ಮತ್ತಷ್ಟು ರೀತಿಯ ವೆರೈಟಿಗಳಿದೆ. ಎಸ್, ಹಾಗೆ ನಾವು ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೋರ್ಕಟ್ಟೆಯಲ್ಲಿ ಇಲ್ಲಿ ಇರುವಂತಹ ಜಾಗದಲ್ಲಿ 1 ಎಕರೆ ಜಾಗದಲ್ಲಿ ಅತಿಕಾರಿ ಅನ್ನುವಂತಹ ಅತಿಕಾರಿ ಅಂತ ಹೇಳಿ, ಇದಕ್ಕೆ ಹಿಂದಿನಿಂದಲೂ ಸತ್ಯದ ಬೆಳೆ ಅಂತಲೇ ಹೆಸರು ಈ ಅತಿಕಾರಿ ಭತ್ತಕ್ಕೆ. ಅಷ್ಟು ನಮ್ಮ ಆರೋಗ್ಯದಲ್ಲಿ ನಮಗೆ ಕ್ಯಾನ್ಸರ್ ಇಂದ ಹೋರಾಡುವಂತಹ ಶಕ್ತಿ ಕೂಡ ಈ ಅಕ್ಕಿ ಕೊಡ್ತಾ ಇದೆ. ಆದ್ರೆ ಇದನ್ನು ಅನ್ನವಾಗಿ ಮಾಡಿ ತಿನ್ಲಿಕ್ಕೆ ಆಗುದಿಲ್ಲ. ಇದರ ದೋಸೆ ಅಥವಾ ಉದ್ದಿನ ದೋಸೆ ಈ ರೀತಿಯನ್ನು ಮಾಡಿ ತಿನ್ಬೋದು, ಯಾಕಂದ್ರೆ ಬಿಳಿ ಅಕ್ಕಿ ಇದು. ಹೆಚ್ಚಾಗಿ ಶೃಂಗೇರಿ ಕಡೆ ಎಲ್ಲ ಜನ ಇದೇ ಅಕ್ಕಿಯನ್ನು ಬಳಸ್ತಾರೆ. ಅಂದ್ರೆ ಅಲ್ಲಿ ಹೆಚ್ಚಾಗಿ ಬೆಳಿತಾರೆ. ನಮ್ಮಿಂದ ಶೃಂಗೇರಿಯ ಸ್ವಾಮೀಜಿಯವರು ಈ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ವರ್ಷಂಪ್ರತಿ ಅಂದ್ರೆ ಅಲ್ಲಿ ಬೆಳಿತಾರೆ ಅವರು. ಅಲ್ಲಿ ಭತ್ತ ಅಲ್ಲ, ಅವರು ಅಕ್ಕಿಯನ್ನೇ ತೆಗೆದುಕೊಳ್ತಾರೆ. ಎಷ್ಟು ಪ್ರಮಾಣದಲ್ಲಿ ಅಲ್ಲಿಯ ಜನ ಈ ಭತ್ತವನ್ನು ಕೇಳ್ತಾರೆ ನಮ್ಮ ಹತ್ರ. ಅಲ್ಲಿಯ ಜನ ಕೇಳ್ತಾರೆ. ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೀರಿ? ನಾವು ಇದನ್ನು 1 ಎಕರೆ ಜಾಗದಲ್ಲಿ ಬೆಳೆದಿದ್ದೇವೆ. ಆದ್ರೆ ತುಂಬಾ ಖರ್ಚು ಕೂಡ ಅಷ್ಟೇ ಆಯ್ತು.
ಯಾಕಂತ ಹೇಳಿದ್ರೆ ಈ ತಳಿ ಬಹಳಷ್ಟು ಎತ್ತರವಾಗಿ ಬೆಳೆಯುವಂತ ತಳಿ, ಅತಿಕಾರಿ ಭತ್ತದ ತಳಿ. ಆದ್ದರಿಂದ ಎತ್ತರವಾಗಿ ಬೆಳೀತು, ಮತ್ತೆ ಗದ್ದೆಯಲ್ಲಿ ಅಡ್ಡ ಬಿದ್ದಿತ್ತು. ಹಾಗಾಗಿ ಯಾವುದೇ ರೀತಿಯ ಮೆಷಿನ್ ಕಟ್ಟಿಂಗ್ ಆಗ್ಲಿಲ್ಲ. ಮೆಷಿನ್ ಕಟ್ಟಿಂಗ್ ಹೌದು, 10-12 ಜನ ಲೇಬರ್ ವರ್ಕ್ ಮಾಡಿ ಸಾಧಾರಣ 3-4 ದಿವಸದ ಕೆಲಸವನ್ನು ಮಾಡಿಸಿ ಮಾಡಿದೆವು. ಖರ್ಚು ತುಂಬಾ ಬಂದಿದೆ ಅಂತ ಹೇಳಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೋದ ಹಾಗೆ ನಷ್ಟವನ್ನು ಕೂಡ ಅನುಭವಿಸ್ತಾನೆ ಇದ್ದೇವೆ ಅದರೊಟ್ಟಿಗೆ ಅಲ್ವಾ. ನಷ್ಟದೊಟ್ಟಿಗೆ ಸವಾಲುಗಳು ಇರ್ತಾವೆ. ಅದೆಲ್ಲವನ್ನು ಗೆದ್ದು ಬಂದು ನಮಗೆ ಅಬ್ಬಣ್ಣ ಅವರು ಒಂದು ಒಳ್ಳೆ ರೀತಿಯಾಗಿ 1000ಕ್ಕೂ ಮಿಗಿಲಾಗಿರುವಂತ ವೆರೈಟಿಯನ್ನು ಮಾಡಿದ್ದಾರೆ. ಆ ಎಲ್ಲ ವೆರೈಟಿಗೆ ಬೆಂಗಾವಲಾಗಿ ಬೆನ್ನಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಿದರೆ ಇವರು ಆಸ್ಮಾ ಬಾನು ಅವರು, ಅದೇ ರೀತಿಯಾಗಿ ಅವರ ಮಗಳಾಗಿರುವಂತಹ ಮರಿಯಮ್ಮ ಅವರು, ಮಗನೂ ಕೂಡ ಸ್ಪೆಷಾಲಿಟಿಯನ್ನು ಹೊಂದಿರುವಂಥದ್ದು. ಮುಂದೆ ಗಮನಿಸಿದವರು ಬೇರೆ ಸ್ಪೆಷಾಲಿಟಿ. ಹಾಗೆ ನಾವು ಮುಂದುವರೆದು ಹೋದ್ರೆ ಕರಿಕಗ್ಗ ಅಂತ ಹೇಳಿ, ಕರಿಕಗ್ಗ ಇದು ಇದರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ, ಹೌದು, ಸಾಮಾನ್ಯವಾಗಿ ನಮ್ಮ ಸಮುದ್ರ ತೀರ, ಕುಮುಟ, ಭಟ್ಕಳ ಆ ಕಡೆ ಎಲ್ಲ ಸಮುದ್ರ ತೀರದ ಪ್ರದೇಶದಲ್ಲಿ ಎಲ್ಲ ಇದನ್ನು ಹೆಚ್ಚಾಗಿ ಬೆಳೀತಾರೆ. ಅದನ್ನು ಬೆಳಿಲಿಕ್ಕೆ ನಿಮ್ಗೆ ಕಷ್ಟ ಆಯ್ತಿರ್ಬೋದು. ಈ ಕಷ್ಟ ಅಂತ ಹೇಳಿಲ್ಲ, ನಮ್ಮಲ್ಲಿ ಕೂಡ ಅಲ್ಲಿ ನಾವು ನೀರಲ್ಲಿ ಬೆಳೆದಿದೆ, ನಮ್ಗೆ ಭತ್ತ ಈಲ್ಡಿಂಗ್ ಬಂದಿದೆ, ನಮ್ಗೆ ಬೇಕಾಗುವಷ್ಟು ಭತ್ತ ಬಂದಿದೆ. ಅಂದ್ರೆ ಅದು ಸಹ ನಮ್ಮದು ಎಲ್ಲ ಇದು ಏನಂತ ಹೇಳಿದ್ರೆ ಅದರಲ್ಲಿರುವಂತಹ ಔಷಧೀಯ ಗುಣಗಳು ಕೂಡ ಜನರಿಗೆ ತಿಳಿಸ್ಬೇಕು. ಜೊತೆಗೆ ಏನಂತ ಹೇಳಿದ್ರೆ ಈ ತಳಿಗಳು ನಾಶ ಆಗ್ಬಾರ್ದು. ಒಂದು 10 ಬೀಜ ಆದ್ರೂ ನಮ್ಗೆ ಸಿಕ್ಕಿದ್ರೆ ನಮ್ಗೆ ಅದುವೇ 1 ಎಕರೆಯಲ್ಲಿ ಬೆಳೆದಷ್ಟು. ಹಲವಾರು ರೀತಿಯ ವ್ಯಕ್ತಿಗಳು ಶಬಾಷ್ ಕೊಡ್ತಾರೆ. ಕೆಲವಾರು ರೀತಿಯ ವ್ಯಕ್ತಿಗಳು ಇರ್ತಾ ಹೋಗ್ತಾರೆ, ಇವರಿಗೆ ಕೆಲಸ ಎಲ್ಲ ಮಾರ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಅಂತಹ ವ್ಯಕ್ತಿಗಳಿಗೆ ನೇರ ಮಾತು ನಿಮ್ಮದು. ನಾವು ಈ ಸಮಾಜದಲ್ಲಿ ಏನೂ ತೆಗೆದುಕೊಳ್ಳದೆ ಬಂದಿದ್ದೇವೆ, ಆದರೆ ಇಲ್ಲಿಂದ ಹಣವನ್ನು, ಆಸ್ತಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಏನಾದರೂ ನಮ್ಮ ಹೆಸರನ್ನು ಉಳಿಸಿ ಇಟ್ಟು ಹೋಗುವ, ಅಥವಾ ಮುಂದಿನ ಪೀಳಿಗೆಗೆ ನಾವು ಇಂತಹ ಒಂದು ವಿಶೇಷವಾದಂತಹ ಒಂದು ಭತ್ತದ ತಳಿಗಳನ್ನು ನಾವು ಮುಂದಿನ ಪೀಳಿಗೆಗೆ ದೊರಕಿಸಿ ಕೊಡುವ ಹಾಗೆ ಕೆಲಸ ಇಲ್ಲದೆ ಕಾಲ ಕಳೆಯುವುದು ಬಹಳ ಸುಲಭ. ಆದರೆ ಆ ವಿಶೇಷವಾಗಿರುವಂತಹ ನಮಗೆ ಸಿಕ್ಕಿರುವಂತಹ ಬಹಳ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಾವು ಉಳಿಸಿಕೊಂಡು ಆ ಸಮಯದಿಂದ ನಮಗೆ ಬೇಕಾಗಿ ಸಮಾಜಕ್ಕೆ ಬೇಕಾಗುವಂತಹ ಒಂದು ಕೊಡುಗೆಯನ್ನು ನಮ್ಮಿಂದ ನಾವು ಕೊಡುವಂತಹ ಕೆಲಸ. ಯಾಕಂದ್ರೆ ಸಮಾಜ ನಮಗೆ ಕೊಟ್ಟಿರುವಂತ ನಾವೇನು ಕೊಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ಉತ್ತರ. ಹಾಗಾಗಿ 1000ಕ್ಕೂ ಮಿಗಿಲಾಗಿರುವಂಥ ವೆರೈಟಿಗಳನ್ನು ಮಾಡುವ ಮೂಲಕವಾಗಿ ಆ ವೆರೈಟಿಗಳನ್ನೆಲ್ಲವನ್ನು ಉಳಿಸಿಕೊಳ್ಳುವಂಥದ್ದು ಒಂದು. ಎರಡನೇದು, ಆ ವೆರೈಟಿಗಳೆಲ್ಲುವಂಥ ಎಲ್ಲ ಸ್ಪೆಷಾಲಿಟಿಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ತಿಳಿದಾಗ ಆರೋಗ್ಯಕ್ಕೋಸ್ಕರವಾಗಿ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಇಂಥ ಹತ್ತಿಯನ್ನು ತಿಂದಾಗ ಅದೆಷ್ಟೋ ರೀತಿಯಾಗಿ ಕಡಿಮೆ ರೂಪಾಯಿಯಲ್ಲಿ ತನ್ನ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೂ ಕೂಡ ಸರಬರಾಜು ಕೊಡಲೇಬೇಕು. ಯಾಕಂದರೆ ಕೆಲವಾರು ವ್ಯಕ್ತಿಗಳಾಗಲೇ ಹೇಳ್ತಾ ಹೋದಾಗ ಯಾಕೆ ಬೆಳೆದಿದ್ದಾರಪ್ಪ ಅಂತ ಹೇಳುವವರಿಗೆ ಇಂಥ ಉತ್ತರಗಳು ಅಗತ್ಯವಾಗಿರ್ತಾ ಹೋಗ್ತದೆ. ಅದರಿಂದ ವಿಶೇಷವಾಗಿ ಅವರ ಮಕ್ಕಳಿಗೂ ಅದೇ ರೀತಿ ಆಸುಪಾಸಲ್ಲಿರುವಂತಹ ಮಗಳ ಫ್ರೆಂಡ್ಗಳಿಗೂ ಕೂಡ ಇದನ್ನು ತಿಳಿಪಡಿಸುವ ಮೂಲಕವಾಗಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಮತ್ತಷ್ಟು ವೆರೈಟಿಗಳಿದೆ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತಷ್ಟು ರೀತಿಯಾಗಿರುವಂಥ ವಿಶೇಷವಾದಂಥ ವೆರೈಟಿಗಳ ಬಗ್ಗೆ ತಿಳ್ಕೊಳ್ತಾ ಬರುವ. ರೈತ ಮಿತ್ರರೇ, ವಿರಾಮದ ಬಳಿಕ ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸ್ಪಾ ಮಾನವರು ಅದೇ ರೀತಿಯಾಗಿ ಅಭಣ್ಣ ಅವರು ಬೆಳೆದಿರುವಂಥ ಅದ್ಭುತವಾಗಿರುವಂಥ 1000ಕ್ಕೂ ಮಿಗಿಲಾಗಿರುವಂಥ ವೆರೈಟಿಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಿದ್ದೆವು. ಅದರೊಟ್ಟಿಗೆ ಆ ಒಂದು ಆಸಕ್ತಿ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಮಕ್ಕಳಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಗಮನಿಸ್ತಾ ಬಂದೆವು. ಈಗ ಮತ್ತಷ್ಟು ರೀತಿಯಾಗಿರುವಂಥ ವೆರೈಟಿಗಳ ವಿಶೇಷತೆಗಳ ಬಗ್ಗೆ ನಾವು ತಿಳ್ಕೊಳ್ಕಿದ್ದೇವೆ. ಎಸ್ ಮೇಡಮ್, ಖುಷಿಯಾಗುವಂಥದ್ದು ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳಿಗೂ ಕೂಡ ಇಂತಹ ಒಂದು ನಾಲೆಜನ್ನು ಕೊಡ್ತಾ ಇದ್ದೀರಿ. ವಿಶೇಷವಾಗಿ ಮಗಳ ಫ್ರೆಂಡ್ಸ್ಗಳಿಗೆ ಟೀಚರ್ ಆಗಿದ್ದೀರಿ, ಶಾಲೆಯ ಮಕ್ಕಳಿಗೂ ಕೂಡ ಇದನ್ನು ತಿಳಿಸ್ತೀರಾ?
ಹೌದು, ಶಾಲೆ ಈಗ ಕೆಲವು ಕಡೆ ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಸಮ್ಮರ್ ಕ್ಯಾಂಪಿನಲ್ಲಿ ಇದು ನಮಗೆ ಕರೀತಾರೆ. ಈ ಭತ್ತಗಳನ್ನು ಸ್ವಲ್ಪ ತೋರಿಸ್ತೀರಾ, ಅವುಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತೀರಾ ಅಂತ ಹೇಳಿ. ಹಾಗೆ ರಜೆಯಲ್ಲಿ ಕೆಲವು ಕಡೆ ಹೋಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಮಕ್ಕಳು ಸೇರ್ತಾರೆ, ಅಲ್ಲಿ ಇಲ್ಲಿಗೆ ವಿಸಿಟ್ ಮಾಡ್ತಾರ. ಇಲ್ಲಿಗೆ ನಮ್ಮ ಗದ್ದೆಗೆ ಬಂದಿದ್ರು ಮಕ್ಕಳು. ಹೌದು, ವರ್ಧಮಾನ್ ಶಾಲೆಯ ಮಕ್ಕಳು ಇತ್ತೀಚೆಗೆ ಗದ್ದೆಗೆ ಬಂದು ಗದ್ದೆಯಲ್ಲಿ ಇಳಿದು ಆಟ ಆಡಿ ಬಹಳಷ್ಟು ಸಂತೋಷಪಟ್ಟು ಹೋಗಿದ್ದಾರೆ. ಹಾಗೆ ನಾವು ಬಾರಡಿಯಲ್ಲಿ ಬೆಳೆದಿರುವಂತಹ ಬೇರೆ ಬೇರೆ ಬಾಳೆಹಣ್ಣಿನ ತೋಟವನ್ನು ಕೂಡ ಒಂದು 50-54 ವೆರೈಟಿಯ ಬಾಳೆಹಣ್ಣಿನ ತೋಟವನ್ನು ಕೂಡ ವಿಸಿಟ್ ಮಾಡ್ಲಿಕ್ಕೆ ತುಂಬಾ ಮಕ್ಕಳು ಬಂದಿದ್ರು. ಅವರಿಗೆ ಇಷ್ಟಿಷ್ಟು ಉದ್ದದ ಬಾಳೆಹಣ್ಣು ಎಲ್ಲ ನೋಡಿ ಬಹಳಷ್ಟು ಸರ್ಪ್ರೈಸ್ ಕೂಡ ಆಗಿದೆ. ಎಸ್ ಮೇಡಮ್, ಎಲ್ಲ ರೀತಿಯಾಗಿರುವಂತಹ ಬೇರೆ ಬೇರೆ ವೆರೈಟಿಗಳನ್ನು ತಿಳಿಸಿದಾಗ ಆ ಮಕ್ಕಳಲ್ಲಿ ಯಾವ ರೀತಿಯಿಂದ ಪ್ರತಿಕ್ರಿಯೆ, ಯಾವ ರೀತಿಯಿಂದ ರಿಪ್ಲೈ ಗಮನಿಸ್ತಾ ಇರ್ತೀರಿ? ಯಾಕಂದರೆ ಈಗಿನ ಮಕ್ಕಳಲ್ಲಿ ನೋಡಿದಾಗ ಅದಾ ಅಂತ ಹೇಳುವಂತಹ ಬೇಸರ ಅಥವಾ ನೆಗ್ಲೆಕ್ಟ್ ಭಾವನೆ ಕಾಣ್ತಾ ಹೋಗ್ತದೆ. ಯಾವ ರೀತಿಯಾಗಿತ್ತು? ನಿಜವಾಗಿ ಹೇಳ್ಬೇಕೆಂದ್ರೆ ಈಗಿನ ಮಕ್ಕಳಿಗೆ ಇದಾ ಅಂತ ಹೇಳಿ ಇಲ್ಲ, ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಮಾಡ್ಲಿಕ್ಕೆ ಕೆಲಸ ಸಿಗ್ತಾ ಇಲ್ಲ ಅಷ್ಟೇ. ಆ ಕೆಲಸವನ್ನು, ಆ ಕೈಗಳನ್ನು ಅವರು ಮೊಬೈಲ್ ಅಲ್ಲಿ ಪಳಗಿಸಿಕೊಳ್ತಾ ಇದ್ದಾರೆ ಆ ಮಕ್ಕಳು. ಆ ಕೈಗಳಿಗೆ ಇಂತಹ ಕೆಲಸಗಳನ್ನು ಕೊಟ್ರೆ ಅವರು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ನಾನು 10 ದಿವಸದಲ್ಲಿ ನಮ್ಮ ಮನೆಯಲ್ಲೇ ನೋಡಿದೆ. ನಾನು ಸಾಮಾನ್ಯವಾಗಿ ಆದ್ಯ ಅನ್ನುವ ಹುಡುಗಿ, ಅವಳು ಆಟ ಮತ್ತು ಚಾಕ್ಲೇಟ್ ಇಂಥದ್ರಲ್ಲೇ ಇರುವಂತಹ ಹುಡುಗಿ. ಆದ್ರೆ ಇಲ್ಲಿ ನಾನು ಎಲ್ಲಾ ಭತ್ತವನ್ನು, ಅಕ್ಕಿಯನ್ನು ಹಾಕಿ ಅಕ್ಕಿಯ ಗೋಣಿಯನ್ನು ಒಳಗೆ ಇಟ್ಟು ಬಾ ಅಂತ ಹೇಳಿದ್ರೆ ತಲೆ ಮೇಲೆ ಇಟ್ಟುಕೊಂಡು ಹೋಗ್ತಾರೆ. ಈಗ ಬೇಕಿದ್ರೆ ನೀವು ಅದನ್ನು ನೋಡ್ಬೋದು ಕೂಡ. ತಲೆ ಮೇಲೆ ಇಟ್ಟುಕೊಂಡು ಒಳಗೆ ತನಕ ಹೋಗಿ ಇಟ್ಟು ಬರ್ತಾರೆ. ಅದನ್ನೆಲ್ಲ ನೋಡುವಾಗ ಮಕ್ಕಳಿಗೆ ಆಸಕ್ತಿ ಬಹಳಷ್ಟು ಇದೆ. ಆದ್ರೆ ಅವುಗಳ ಬಳಕೆ ಆಗ್ತಾ ಇಲ್ಲ, ಎಲ್ಲಿಯೂ ಬಳಕೆ ಆಗ್ತಾ ಇಲ್ಲ. ಅವುಗಳನ್ನು ಮಾಡಬೇಕು. ಈ ಸಮ್ಮರ್ ಕ್ಯಾಂಪಿನಲ್ಲಿ ಕೂಡ ಬೇರೆ ಬೇರೆ ಕಡೆ ನಡೆಯುವಂತಹ ಬೇಸಿಗೆ ಶಿಬಿರಗಳಲ್ಲಿ ಕೂಡ ಈ ರೀತಿಯ ಬಹಳಷ್ಟು ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಟ್ರೆ ಪ್ರಯೋಜನ ಹೆಚ್ಚಾಗಬಹುದು ಅಂತ ಹೇಳಿ. ಖಂಡಿತವಾಗಿ ಅದರೊಟ್ಟಿಗೆ 10 ದಿವಸಗಳ ಕಾಲ ಇದರ ವರ್ಕ್ಗಳನ್ನು ಮಾಡಿದ್ರಿ ಅಂತೇಳಿ. ಮೇಡಮ್, ಇದು ಎಲ್ಲ ರೀತಿಯಾಗಿ ಬೆಳೀತಾ ಹೋಗ್ತಾರೆ. ಬೆಳೆದ ನಂತರ ಕಟಾವಾಗ್ತದೆ. ಕಟಾವಾದ ನಂತರ ಮನೆಗೆ ಬರ್ತದೆ. ಮನೆಗೆ ಬಂದ ನಂತರ 840 ವೆರೈಟಿಗಳನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಬೇರೆ ಬೇರೆ ಮಾಡಬೇಕು. 10 ದಿವಸಗಳ ಕಾಲ ಹೇಗಿತ್ತು ವರ್ಕ್? ಯಾರೆಲ್ಲ ಸಪೋರ್ಟ್ ಮಾಡಿದ್ರು? ಆ ಒಂದು ಖುಷಿ ಹೇಗಿತ್ತು? ಸಾಮಾನ್ಯವಾಗಿ ಮಕ್ಕಳಿಗೆ ರಜೆ ಸಿಕ್ಕಿದಾಗ ಆಟ ಆಡಿಕೊಂಡೇ ದಿನವನ್ನು ಕಳಿಬೇಕು ಅನ್ನೋದು ಅವರ ಆಲೋಚನೆ ಆಗಿರ್ತದೆ. ಆ 10 ದಿವಸಗಳ ಕಾಲ ಇಷ್ಟು ಒಂದು ಜವಾಬ್ದಾರಿಯ ಕೆಲಸವನ್ನು ಮಕ್ಕಳಿಗೆ ಕೊಟ್ಟದ್ದು ನಾನು. ಆ ಕೆಲಸವನ್ನು ಬಹಳಷ್ಟು ಜವಾಬ್ದಾರಿಯಿಂದ ಮಾಡಿದ್ದಾರೆ. ಆದರೂ ಕೂಡ ಕೆಲವೊಮ್ಮೆ ಕಣ್ಣು ತಪ್ಪಿಸಿಕೊಂಡು ಆಟವನ್ನು ಆಡಿ ಒಂದು ರೌಂಡ್ ಸೈಕಲ್ ಇಟ್ಕೊಂಡು ಹೋಗಿ ಸೈಕಲ್ ಬಿಟ್ಟುಕೊಂಡು ಬರ್ತೆ ಅಂತ ಹೇಳಿ ಒಳಗೆ ಹೋಗಿ ಹೊರಗೆ ಬಂದಾಗ ಸೈಕಲ್ ಇಟ್ಕೊಂಡು ಹೋಗಿ ಆಗ್ತಿತ್ತು. ಬಹಳಷ್ಟು ಜವಾಬ್ದಾರಿಯಿಂದ ಮಕ್ಕಳು ಕೆಲಸವನ್ನು ಮಾಡಿದ್ದಾರೆ. ನಾನು ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಇನ್ನಷ್ಟು ಮುಂದಿನ ವರ್ಷದಲ್ಲಿ ಯಾವಾಗ ಮಾಡುದು, ನಾವು ಸಹ ಬರ್ತೇವೆ ಅಂತ ಹೇಳಿ ಈಗಲೇ ಆಸಕ್ತಿಯಿಂದ ಕೇಳಿಕೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ರೀತಿಯಾಗಿರುವಂತಹ ಪ್ಯಾಕ್ ಮಾಡುವಾಗ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳನ್ನು ಬರಿಬೇಕಾಗ್ತದೆ, ನಂಬರ್ಗಳನ್ನು ಬರಿಬೇಕಾಗ್ತದೆ. ಯಾಕಪ್ಪ ಇದನ್ನು ಬೆಳೆದ್ರು ಅಂತ ಹೇಳುವಂಥದ್ದು ಭಾವನೆ ಎಲ್ಲರಾಗಿದೆ. ಯಾಕಂದ್ರೆ ಹಲವಾರು ವೀಕ್ಷಕರಿಗೆ ಆಗ್ಬೋದು, 840 ಶಾಲೆಯಲ್ಲಿ ವರ್ಕ್, ರಜೆ ಸಿಕ್ಕಿದೆ, ಒಮ್ಮೆ ಫ್ರೀ ಆಗಿರುವ ಸುತ್ತಿಕೊಂಡು ಬರುವ ಅಂತ ಹೇಳಿದರೆ ನಿಮ್ಮ ಶ್ರೀಯುತರು ಇದನ್ನೆಲ್ಲವನ್ನು ಬೆಳೆದು ಸಪ್ರೇಟ್ ಮಾಡಿ ಅಂತ ಹೇಳುವಂಥದ್ದು ಮಾಡ್ತಾರೆ. ಯಾಕಂದರೆ ಖಂಡಿತವಾಗಿ ಅವ್ರು ಬ್ಯುಸಿ ಶೆಡ್ಯೂಲ್ನವರ ಇಡ್ತಾ ಹೋಗ್ತಾರೆ. ನೀವು ಮಾಡಬೇಕಾಗ್ತದೆ. ಇಲ್ಲಿ ಯಾರು ಯಾಕಪ್ಪ ಅಂತ ಹೇಳೋ ಭಾವನೆ ಆಗಿದೆ? ಇಲ್ಲ, ಯಾಕಂತ ಹೇಳಿದರೆ ಈ ತಳಿ ಸಂರಕ್ಷಣೆ ಅನ್ನುವಂಥದ್ದು ಬೇರೆ ಎಲ್ಲ ಕೆಲಸಗಳಿಂದಲೂ ಮುಖ್ಯವಾದ ಕೆಲಸ ಅಂತ ನಾವು ತಿಳ್ಕೊಂಡಿದ್ದೇವೆ. ಈಗ ಇದುವೇ ನಮ್ಮ ಜೀವನ, ಇಲ್ಲಿಂದಲೇ ನಮ್ಮದು ಪ್ರಾರಂಭ ಅನ್ನೋದನ್ನು ನಾವು ಮಕ್ಕಳಿಗೆ ಕೂಡ ಅರಿವನ್ನು ಮೂಡಿಸಿದ್ದೇವೆ. ನಾವು ಕೂಡ ಅದನ್ನು ಮಾಡಿಟ್ಟುಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಇದು ಯಾಕೆ ಹುಚ್ಚರಾಗಿ ಮಾಡ್ತಾ ಇದ್ದಾರೆ ಇವರು, ಈ ಭತ್ತಗಳ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅನ್ಸಿತ್ತು. ಆದ್ರೆ ಈಗ ಇಲ್ಲ, ಎಲ್ಲಿಯೂ ಇಲ್ಲ. ಎಲ್ಲಿ ನಾವೇ ಈಗ ಸ್ವತಃ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ, ತರ್ತಾ ಇದ್ದೇವೆ, ಸೆಪರೇಟ್ ಮಾಡ್ತಾ ಇದ್ದೇವೆ. ಗದ್ದೆ ಆ ಟ್ರೇಗಳಲ್ಲಿ ಮನೆಯಲ್ಲಿಯೇ ನಾವು ಬೀಜ ಬಿತ್ತನೆ ಮಾಡಿ ತಳಿಗಳನ್ನಾಗಿ ಮಾಡಿ ನಂತರ ತಗೊಂಡು ಹೋಗಿ ನಾವು ಫೀಲ್ಡ್ಗೆ ಟ್ರಾನ್ಸ್ಫರ್ ಮಾಡುತ್ತದೆ. ಅಂತ ಎಲ್ಲ ಕೆಲಸಗಳನ್ನು ನಾವು ಒಬ್ಬರಿಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಎಲ್ಲರ ಸಹಕಾರ ದೊರಕಿದಾಗ ಮಾತ್ರ ಸಾಧ್ಯ ಅಂತ. ಮತ್ತೊಮ್ಮೆ ವೆರೈಟಿಯ ಸ್ಪೆಷಾಲಿಟಿ ಬರುವಾಗ ಯಾವುದೆಲ್ಲ ವೆರೈಟಿ ಸ್ಪೆಷಾಲಿಟಿಗಳು? ಈಗ ಅಕ್ಕಿ ಅಂತ ಹೇಳಿದ್ರೆ ನಾನೀಗ ಹೇಳಿದೆ
ಕೆಂಪಕ್ಕಿ ಇದೆ, ಹಸಿರಕ್ಕಿ ಇದೆ, ಬಿಳಿ ಅಕ್ಕಿ ಇದೆ, ಕಪ್ಪಕ್ಕಿ ಇದೆ ಅಂತ ಹೇಳಿ, ಅದೇ ರೀತಿಯಲ್ಲಿ ಕೂಡ ಈಗ ನಾವು ಅನ್ನ ಮಾಡುವ ಅಕ್ಕಿ ಇರ್ತದೆ. ಆ ಅನ್ನ ಮಾಡುವ ಅಕ್ಕಿ ಅಂತ ಹೇಳಿದ್ರೆ ಅದರಲ್ಲಿ ದೋಸೆ ಮಾಡ್ತೇವೆ ಅಂತ ಹೇಳಿದ್ರೆ ಆ ದೋಸೆ ಸರಿಯಾಗಲ್ಲ, ದೋಸೆ ಸರಿಯಾಗಿ ಬರುದಿಲ್ಲ. ಇವತ್ತು ದೋಸೆ ಎಳ್ಳೇ ಇಲ್ಲ, ಯಾವ ಅಕ್ಕಿಯನ್ನು ತಂದಿದ್ದೀರಿ ಮಾರ್ರೆ ಅಂತ ಹೇಳಿ ಮನೆಯಲ್ಲಿ ಅದೊಂದು ಜಗಳವೇ ಆಗಿರ್ತದೆ. ಆದ್ರೆ ನಿಜವಾಗಿ ನೋಡಿ, ಈಗ ಬಂಗಾರಗುಂಡು ಅನ್ನುವಂತಹ ಒಂದು ಭತ್ತ ಇದೆ, ಬಹಳಷ್ಟು ಇಷ್ಟು ದಪ್ಪ ಇರ್ತದೆ ಅದು. ಮಣಿ ಸಾಂಬಾ ಅನ್ನುವಂತಹ ಒಂದು ಕೇರಳದ ಒಂದು ಭತ್ತ ಇದೆ, ಮಣಿ ಸಾಂಬಾ ಅಂತ. ಅದು ಸಹ ಹಾಗೇನೆ ಮಣಿ ತರ ಇರ್ತದೆ, ಅದರ ಅಕ್ಕಿ ಕೂಡ ಮಣಿ ತರನೇ ಇರ್ತದೆ, ಸೇಮ್ ಇದೆ ನಮ್ಮಲ್ಲಿ. ನಂಗನ್ಸ್ತದೆ ಈ ಬಂಗಾರಗುಂಡು ಮತ್ತು ಮಣಿ ಸಾಂಬಾ ಅದು ಒಂದೇ ತಳಿಯ ಯಾವುದೋ ಒಂದು ಡಿವೈಡ್ ಆಗಿರುವಂತ ಒಂದು ಭಾಗ ಅಂತ. ಅಷ್ಟು ಅದರದ್ದು ನೀವು ದೋಸೆ ಮಾಡಿದ್ರೆ ಅಷ್ಟು ಚೆನ್ನಾಗಿರ್ತದೆ ಆ ದೋಸೆ ತಿನ್ಲಿಕ್ಕೆ. ಎಷ್ಟು ಟೇಸ್ಟ್ ಆಗಿರ್ತದೆ ಅಂತ ಹೇಳಿದ್ರೆ, ನಾನು ಕೆಲವು ಪರಿಮಳದಲ್ಲಿಯೂ ಹಾಗೆ ಇರ್ತದೆ. ನಾವು ಈಗ ಈ ರಕ್ತಸಾಲಿಯದ್ದು ಕೂಡ ಹಾಗೆ, ಅದನ್ನು ಅನ್ನ ಮಾಡಿ ತಿನ್ನುವುದಕ್ಕಿಂತಲೂ ದೋಸೆಯನ್ನು ಮಾಡಿ ನೀವು ದಿನಾಲು ಬೇರೆ ಅಕ್ಕಿಯೊಟ್ಟಿಗೆ, ಬೇರೆ ಬಿಳಿ ಅಕ್ಕಿಯೊಟ್ಟಿಗೆ ಈ ರಕ್ತಶಾಲಿ ಅಕ್ಕಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ದೋಸೆ ಮಾಡಿದ್ರೆ ಇದು ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಭಾವನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೇದಿತ್ತು. ಅದೇ ರೀತಿ ಬಂಗಾರಗುಂಡು ಕೂಡ ನೀವು ದೋಸೆ ಮಾಡಿದ್ರೆ ಆ ದೋಸೆ ಸಂಜೆವರೆಗೂ ಹಾಳು ಸಹ ಆಗುದಿಲ್ಲ. ಎಲ್ಲಿಂದ ಕಲೆಕ್ಟ್ ಮಾಡಿದ್ರೆ ಬಂಗಾರಗುಂಡನ್ನು? ಬಂಗಾರಗುಂಡು ನಮ್ಮ ಇಲ್ಲಿದ್ದೆ, ಅದು ಇಲ್ಲಿಯ ಭತ್ತವೇ. ಇಲ್ಲಿದ್ದೆ, ತೀರ್ಥಹಳ್ಳಿಯಿಂದ ಬಂದಿದೆ ನಮ್ಗೆ ಅದು. ಬೇರೆ ರಾಜ್ಯದಿಂದ ಬಂದಂತ ಭತ್ತಗಳು ಯಾವ್ದಲ್ಲ? ಬೇರೆ ರಾಜ್ಯದಿಂದ ನಮ್ಗೆ ಬಂದಿರುವಂತದ್ದು ಈಗ ನಾವು ಆಂಧ್ರ ಬಾಸ್ಮತಿ ಹೇಳ್ತೇವೆ, ಅದೇ ರೀತಿಯಲ್ಲಿ ಪಾಲ್ಕುಡ ಅದು ನಮ್ಮದಲ್ಲ, ಕೇರಳದಿಂದ ಬಂದಿರುವಂತದ್ದು. ಹುನಸ್ಸು ಅದು ಕೇರಳದಿಂದ ಬಂದಿರುವಂತದ್ದು. ನವರ ಅದು ಕೂಡ ಅಲ್ಲಿಂದಲೇ ಬಂದಿದೆ. ಹಾಗೆ ಈಗ ನಮ್ಮಲ್ಲಿ ಸಿದ್ದಸಣ್ಣ ಅಂತ ಹೇಳಿ ಕರ್ನಾಟಕ ರಾಜ್ಯದ್ದು, ಇದನ್ನು ಬೋರೇಗೌಡ್ರು ಅಂತ ಹೇಳಿ ಅವರು ಅವರ ಹೆಂಡತಿ ಜೊತೆನೆ ಸೇರ್ಕೊಂಡು ಈ ತಳಿ ಡೆವಲಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಸಿದ್ದಸಣ್ಣ ಅನ್ನೋದನ್ನು ಅವರ ಹೆಸರಿಗೆ ಟ್ಯಾಗ್ ಆಗಿ ಆಗಿರುವಂತಹ ಅದು ಭತ್ತ ಸಿದ್ದಸಣ್ಣ. ತುಂಬಾ ಬಹಳ ನಮ್ಮ ಇಲ್ಲಿ ಕರಾವಳಿ ಭಾಗದ ಜನರು ಹೆಚ್ಚು ಪ್ರಿಫರ್ ಮಾಡುವಂತದ್ದು ಬಾಯ್ಲ್ ರೈಸ್ ಅಲ್ವಾ. ಆ ಬಾಯ್ಲ್ ರೈಸ್ ತರನೇ ಇದರ ಟೇಸ್ಟ್ ಇರ್ತದೆ, ಅಷ್ಟು ಒಳ್ಳೆದಿದೆ. ರೇಟ್ ಅಲ್ಲಿ ಕೂಡ ಈಗ ಒಂದು ಕೆಜಿಗೆ 100 ವರೆಗೆ ಇದೆ ಅದು. ಆರೋಗ್ಯಕ್ಕೆ ಬೆನಿಫಿಟ್ಸ್ ಕೊಡುವಂತ ಸ್ವಲ್ಪ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲವೂ ಹೇಳ್ತಾ ಹೋದ್ರೆ ಸಮಯ ಸುಮಾರು ಆಗ್ತಾ ಹೋಗ್ತದೆ. ಆರೋಗ್ಯಕ್ಕೆ ಬೆನಿಫಿಟ್ಸ್ ಕೊಡುವಂತಹ ಒಂದು ಒಳ್ಳೆ ರೀತಿಯ ತಳಿ ಅಂತ ಹೇಳಿದ್ರೆ ಬೇರೆ ಯಾವ್ದಿದೆ? ರಾಜಕಾಯಮೆ ಅಂತ ಹೇಳಿ ನಾವು ಹೇಳ್ತೇವೆ. ರಾಜಕಾಯಮೆ ಅದು ಈಗ ಸಾಮಾನ್ಯ ಜನರಿಗೆ ಈಗ ಸಿಗ್ತಾ ಇದೆ. ಅದರ ಹೆಸರು ಹೇಳುವ ಹಾಗೆ ರಾಜಕಾಯಮೆ ಅಂತ ಹೇಳಿ, ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಗಳು ಇದೆ, ಆರೋಗ್ಯಕರ ಅಂಶಗಳಿದ್ದವು. ಅದು ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಾಜಕಾಯಮೆ ಅನ್ನುವಂತ ಅಕ್ಕಿಯನ್ನು ರಾಜ ಮನೆತನದವರು ಮಾತ್ರ ತಿನ್ಬೇಕು, ಅದು ಬೇರೆಯವರಿಗೆ ಸಿಗ್ಬಾರ್ದು ಅನ್ನುವ ಕಾರಣಕ್ಕಾಗಿ ರಾಜ ಮನೆತನದವರು ಮಾತ್ರ ಬೆಳೆಸ್ತಾ ಇದ್ರು. ಬೆಳೆಸಿ ರೈತರು ಬೆಳೆಸಿ ರಾಜ ಮನೆತನದವರಿಗೆ ಮಾತ್ರ ಕೊಡ್ತಾ ಇದ್ರು. ಅದಕ್ಕೆ ಸಿಮಿಲರ್ ಆಗಿ ರಾಜಮುಡಿ ಅನ್ನುವಂತಹ ಭತ್ತ ಕೂಡ ಇದೆ, ಅದು ಕೂಡ ಹಾಗೇನೆ. ಅದು ಕೂಡ ರಾಜ ಮನೆತನದವರು ಮಾತ್ರ ಬಳಸ್ಕೊಳ್ಬೇಕು, ಅವರಿಗೆ ಮಾತ್ರ ಹೇಳಿದ್ದು ಅಂತ ಹೇಳಿ ಅದು ಅಕ್ಕಿಗಳ ರಾಜ ಆಗಿದೆ ಅವುಗಳೆಲ್ಲ. ನಿಜವಾಗಿ ರಾಜಕಾಯಮೆ, ರಾಜಮುಡಿ ಇವುಗಳೆಲ್ಲ ಸಾಧಾರಣ ಜನರಿಗೆ ಸಿಕ್ಕಿದ್ರೆ ಬಹಳಷ್ಟು ಆರೋಗ್ಯಕರ ಅಂಶಗಳನ್ನು ಅವರು ಪಡ್ಕೊಂಡಿದ್ದಾರೆ. ಖಂಡಿತವಾಗಿ ನಿಮಗೆ ಅನಿಸ್ಬೋದು 1000ಕ್ಕೂ ಮಿಗಿಲಾಗಿರುವಂಥದ್ದು. ಈ ವರ್ಷ 840 ವೆರೈಟಿಯನ್ನು ಮಾಡಿದ್ದಾರೆ. ಖರ್ಚು ಎಷ್ಟಾಗಿದೆ? ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಪ್ರಮಾಣದಲ್ಲಿ ನೀರಿನ, ಗೊಬ್ಬರದ, ಶ್ರಮದ ವ್ಯವಸ್ಥೆ ಬೇಕು ಎಲ್ಲವನ್ನು ಗಮನಿಸೋರು. ಮೊದಲಾಗಿ ನೀರು, ಗೊಬ್ಬರಗಳು ಹೇಗೆ ವ್ಯವಸ್ಥೆ ಮಾಡಿಕೊಂಡ್ರೆ? ನೀವು ನೀರು ಮತ್ತೆ ಗೊಬ್ಬರ ಅಂತ ಹೇಳಿದ್ರೆ, ಗೊಬ್ಬರ ನಾವು ಯಾವುದೇ ರೀತಿಯ ಗೊಬ್ಬರವನ್ನು ನಾವು ಬಳಸೋದಿಲ್ಲ, ಗೊಬ್ಬರ ಬಳಸೋದಿಲ್ಲ. ಆದ್ರೆ ನೀರು ಸಾಕಷ್ಟು ನಾವು ಈಗ ಬೇರೆ ಬೇರೆ ವೆರೈಟಿ ಈಗ ಮಾಡ್ತಿರೋದು ನಾವು ಬಾರಾಡಿಯಲ್ಲಿ. ಅವರು ನಮ್ಗೆ ಎಷ್ಟು ವೆಂಕಟೇಶ್ ಮಯ್ಯ ಅವರು ದೇವರಂತ ವ್ಯಕ್ತಿ ಅಂತಲೇ ಹೇಳಬೇಕು. ನಾವು ಈ ಸಲ ಮಾಡಿದಂತಹ ವೆರೈಟಿಯನ್ನು ತೆಗೆದಾಗ ಬರ್ಪಿನಿ ವರ್ಷ ಏಪ ಮಲ್ಪುನಿ ಅಂತ ಹೇಳಿ ಪ್ರಾರಂಭ ಮಾಡಿ, ಹೌದು ನಮ್ಮ ಬೇಗ ಶುರು ಮಲ್ಪಡು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಅಂತ ವ್ಯಕ್ತಿ ಸಿಕ್ಕಿರೋದ್ರಿಂದ ನಮ್ಗೊಂದು ರೀತಿಯ ಸ್ಫೂರ್ತಿ ಅಂತಲೇ ಹೇಳ್ಬೇಕು. ಹಾಗೆ ತೀರ್ಥಹಳ್ಳಿಯಲ್ಲಿರುವಂತಹ ಅರುಣ್ ರವರು ಕೂಡ ಹಾಗೇನೆ, ಅಬ್ಬು ಯಾವಾಗ ಮಾಡ್ತೀರಿ ಬೇರೆ ಬೇರೆ ವೆರೈಟಿಯ ಭತ್ತವನ್ನು, ನಾನು ಸ್ವಲ್ಪ ಕಳಿಸಿಕೊಡ್ತೇನೆ ಅಂತ ಹೇಳಿ ನಮ್ಮ ಈ ಒಂದು ಕೆಲಸಕ್ಕೆ ಬಾರಾಡಿಯಲ್ಲಿ ಅವರೀಗ ಸ್ವಲ್ಪ
ಮಂಗಳೂರಲ್ಲಿ ಇರೋದು ಹೆಚ್ಚಾಗಿ, ಆದರೆ ಬಾರಾಡಿಯಲ್ಲಿ ಅವರಿಗೆ ಜಾಗ ಇದೆ. ಆ ಜಾಗದಲ್ಲಿ ನಾವು ಈ ಕೃಷಿಯನ್ನು ಮಾಡ್ತಾ ಇದ್ದೇವೆ. ವೆಂಕಟೇಶ್ ಮಯ್ಯ ಅವರ ನಮಗೆ ಸಪೋರ್ಟ್ ಇಲ್ಲದಿದ್ದರೆ ನಾವು ಇನ್ನೂ ಇದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ವೆರೈಟಿಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಬರೀ ಒಂದು ವೆರೈಟಿಯ ಭತ್ತವನ್ನು ಮಾಡ್ಲಿಕ್ಕೆ ಇರುವಂತ ಕೆಲಸ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಆದ್ರೆ ವೆರೈಟಿಯ ಭತ್ತಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಆದಷ್ಟು ನೀರು, ಆನಂತರ ಕೆಲವೊಂದು ಮಾಹಿತಿ, ಬೆಳೆಸುವ ಕ್ರಮ ಇರ್ಬೋದು, ಅಥವಾ ಬೆಳೆಸುವ ಒಂದೆಲ್ಲ ರೀತಿಯಾಗಿರುವಂತಹ ನೀರು ಕೊಡುವಂತದ್ದು ಅಥವಾ ದಿನಗಳಿರ್ಬೋದು, ಎಲ್ಲ ರೀತಿಯ ಇದು ಇಲ್ಲದಿದ್ರೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ನಮ್ಗೆ ಅದೇ ಬಾರಾಡಿಯ ವೆಂಕಟೇಶ್ ಮಯ್ಯ ಅವರು ಹಾಗೂ ತೀರ್ಥಹಳ್ಳಿಯ ಸುಭಿಕ್ಷಾ ಇದರ ಸಂಸ್ಥೆಯ ಈಗಾಗಲೇ ಕೃಷ್ಣನಿಗೆ ನೈವೇದ್ಯ ಸಮರ್ಪಣೆ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಕೃಷಿ ಪರಿವಾರ ಸಂಸ್ಥೆಯವರು, ಅರುಣ್ ಅವರ ಸಹಕಾರ ಕೂಡ ನಮಗೆ ಬಹಳಷ್ಟು ಇದೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವೆರೈಟಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಟೋಟಲ್ ಆಗಿ ಖರ್ಚು ಎಷ್ಟು ಬಿತ್ತು? ಖರ್ಚು ನಮಗೆ ಸಹಕಾರಕ್ಕಿಂತಲೂ ಹಣದ ವ್ಯವಸ್ಥೆ ಇದು ಬಹಳ ಇಂಪಾರ್ಟೆಂಟ್. ಒಂದು ವೆರೈಟಿಗಳನ್ನು ಮಾಡುವಾಗ ನಮಗೆ ಒಂದು 60-70 ಸಾವಿರದವರೆಗೆ ಖರ್ಚು ಬರ್ತದೆ ನಮಗೆ ಪ್ರತಿ ವರ್ಷ ವೆರೈಟಿಗಳನ್ನು ಮಾಡುವಾಗ, ಪ್ರತಿ ವರ್ಷ. ಆದ್ರೆ ಅದರಲ್ಲಿ ಯಾವುದೇ ರೀತಿಯ ಲಾಭವನ್ನು ನಾವು ಇಟ್ಟುಕೊಂಡಿಲ್ಲ. 60-70 ಸಾವಿರ ಬರ್ತಾ ಇದ್ರು ಕೂಡ ನಾವು ಯಾವ್ದಾದ್ರೂ ರೈತರು ನಾವು ಒಂದು ಭತ್ತವನ್ನು ಬೆಳೆಸ್ತೇವೆ ಅಂತ ಹೇಳಿ ಕೇಳಿಕೊಂಡು ಬಂದಾಗ ಅವ್ರ ಹತ್ರ ನಾವು ಇಷ್ಟರವರೆಗೆ ಹಣವನ್ನು ತೆಗೆದುಕೊಂಡದಿಲ್ಲ. ಯಾಕಂದ್ರೆ ಬೀಜ ಎಲ್ಲಿಯಾದ್ರೂ ಬೆಳೀಲಿ ಅನ್ನೋದು ಅಂತೇಳಿ ಎಲ್ಲ ರೀತಿಯಾಗಿರೋ ವೆರೈಟಿ ಬೆಳೆದಾಗ ಆ ಸೀಡ್ಸ್ಗಳು ಅದು ಭತ್ತಗಳು ರೆಡಿ ಆಗ್ತದೆ. ಆ ಭತ್ತಗಳನ್ನು ಪಡ್ಕೊಳ್ಳುವಂಥದ್ದು ಅಥವಾ ಅಕ್ಕಿಯನ್ನು ಪಡ್ಕೊಳ್ಳುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ಇರ್ತಾ ಹೋಗ್ತಾರೆ, ಅರ್ಥಾತ್ ಮಾರಾಟ ಮಾಡ್ತೀರಾ? ಅದೇ ನಾವು ಬೆಲ್ಲ ವೆರೈಟಿಯ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇಲ್ಲ. ನಾವು ಕೆಲವೊಂದು ನಾವು ಸೀಡ್ ಪ್ರಿಸರ್ವೇಷನ್ಗೆ ಅಂತಲೇ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಗೆ ಅದಕ್ಕೆ ತಕ್ಕ ಹಾಗೆ ಕೆಲವು ಕೆವಿಕಿಗಳು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಬ್ರಹ್ಮಾವರದವರಾಗ್ಲಿ, ಮಂಡ್ಯದವರಾಗ್ಲಿ, ತೀರ್ಥಹಳ್ಳಿಯವರಾಗ್ಲಿ, ಮೂಡಿಗೆರೆಯವರ, ಚಿಕ್ಕಮಂಗ್ಳೂರಿನವರು ಎಲ್ಲರೂ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾಗಸಂಪಿಗೆ ಅಕ್ಕಿಯನ್ನು ನಾವೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾರಂಭದಲ್ಲೇ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಅದಕ್ಕೆ ನಾವು ಕೆಜಿಗೆ 60 ರೂಪಾಯಿ ಹಾಗೆ ಮಾರಾಟ ಮಾಡ್ತಾ ಇದ್ದೇವೆ. ಅಂದ್ರೆ ಅಷ್ಟು ಪರಿಮಳ ಇದೆಯಾ ನಾಗಸಂಪಿಗೆ? ನಾಗಸಂಪಿಗೆ ಪರಿಮಳಕ್ಕಿಂತಲೂ ಅಷ್ಟು ಆರೋಗ್ಯಕರವಾಗಿದೆ. ಓಕೆ, ಇದನ್ನು ಮಾತ್ರ ನೀವು ಈಗ ಮಾರಾಟ ಮಾಡುವಂಥದ್ದು, ಬೇರೆ ಎಲ್ಲವೂ ಸಂರಕ್ಷಣೆ ಮಾಡುವಂತ ವ್ಯಕ್ತಿಗಳಿಗೆ ಮಾತ್ರ ನೀಡುವಂಥದ್ದು. ಆಮೇಲೆ ರಕ್ತಸಾಲಿ ಯಾರಿಗೆ ಬೇಕು ಅಂತವರಿಗೆ ಡಿಮಾಂಡ್ ಮಾಡಿದ್ರೆ ಕೊಡ್ತಾ ಇದ್ದೇವೆ. ಆನಂತರ ಆಯುಷ್ ಮಂಡಲಂ ಅನ್ನುವಂತಹ ಆ್ಯಪ್ನವರು ಈ ಒಂದು ನಮ್ಮಿಂದ ಬೇರೆ ಬೇರೆ ಭತ್ತವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಕೂಡ ಬೇರೆ ಬೇರೆ ಮೂಲೆಯಲ್ಲಿರುವಂತಹ ರೈತರಿಗೆ ಈ ಭತ್ತಗಳನ್ನು ತಲುಪಿಸಿ ಅವರ ಗದ್ದೆಯಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಹಾಗೆ ಸಹಕಾರ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ರೈತ ಮಿತ್ರರಿಗೆ ಹಲವಾರು ರೀತಿಯಂಥ ರೈತರುಗಳು ಗಮನಿಸಿರುವಂಥದ್ದು, ಸಂರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಸಂರಕ್ಷಣೆ ಮಾಡುವಂಥ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತು ಕೊಡೋದಾದ್ರೆ ಯಾವ ರೀತಿಯಾಗಿ? ಎಲ್ಲರಿಗೆ ನಾನು ಪ್ರೀತಿಯಿಂದ ಹೇಳೋದು ಏನಂತ ಹೇಳಿದ್ರೆ, ಕೃಷಿ ನಮ್ಮ ದೇಶದ ಮೂಲ ಕಸುಬು, ಮೂಲ ಕೆಲಸ, ಮೂಲ ವೃತ್ತಿ ಎಲ್ಲವೂ ಕೃಷಿಯೊಂದು ನಾಶ ಆದರೆ ಉಳಿದ ಎಲ್ಲ ಕೆಲಸಗಳು ನಾಶವಾದ ಹಾಗೆ ಅದರ ಜೊತೆಯಲ್ಲಿ ನಾವು ಕೃಷಿಯನ್ನು ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗಬೇಕು. ಅವಾಗ ಮಾತ್ರ ನಮ್ಮ ಸಂಸ್ಕೃತಿ, ಕಲ್ಚರ್, ಅದರ ರೀತಿಯಲ್ಲಿ ನಮ್ಮ ಭಾರತದ ಸಂಪ್ರದಾಯಗಳು ಉಳಿಬೇಕು ಎಲ್ಲ ಒಂದು ಉಳಿಬೇಕಾದ್ರೆ ಕೃಷಿ ಉಳಿಬೇಕು. ಹಾಗೆ ನಾವು ಸಂರಕ್ಷಣೆಗೆ ಕೂಡ ಬಹಳಷ್ಟು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರೊಂದಿಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ನಾಶ ಮಾಡೋದು ಸುಲಭ, ಆದ್ರೆ ಸಂರಕ್ಷಿಸುವುದು ಬಹಳಷ್ಟು ಕಷ್ಟಕರವಾದಂತಹ ಕೆಲಸ. ಈ ಸಂರಕ್ಷಣೆ ಇಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಆಗ್ಬಹುದು ಅನ್ನೋದು ನನ್ನ ಅನಿಸಿಕೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಕೇವಲ ಭತ್ತ ಮಾತ್ರ ಸಂರಕ್ಷಣೆ ಮಾಡ್ತಾ ಇಲ್ಲ, ಬೇರೆ ಏನು ಸಂರಕ್ಷಣೆ ಮಾಡ್ತಿದ್ರೆ ಕೇಳ್ತಾ ಬರುವ. ಎಸ್ ಮೇಡಮ್. ಹಾಗೆ ನಾವು ನಾಟಿಯಾಗಿ ಉಳಿದಿರುವಂತಹ ಯಾವುದೇ ರೀತಿಯ ಕೆಮಿಕಲ್ ಹಾಕದೆ ಅರಿಶಿನವನ್ನು, ಹಾಗೆ ಶುಂಠಿಯನ್ನು, ಬೇರೆ ಬೇರೆ ರೀತಿಯ ಬಾಳೆ ಹಣ್ಣುಗಳನ್ನು, ಅದರ ಜೊತೆಗೆ ಇನ್ನು ಮುಂದೆ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಬೇಕು. ಈಗ ಅರಿಶಿನ, ಶುಂಠಿ ಅಲ್ಲಿ ವೆರೈಟಿ ಬೆಳೆದಿದ್ರೆ? ಹೌದು, ಅರಿಶಿನ ಶುಂಠಿಯಲ್ಲಿ ಕೂಡ ಈಗ ಶುಂಠಿಯಲ್ಲಿ ಕಪ್ಪು ಶುಂಠಿ, ಆನಂತರ ಬೇರೆ ಬೇರೆ ಬಣ್ಣದಿರುವಂತದ್ದು, ಆ ರೀತಿಯ ಶುಂಠಿಗಳನ್ನು ಕೂಡ ಬೆಳೆಸ್ತಾ ಇದ್ದೇವೆ.
ಸಂರಕ್ಷಣೆಯಲ್ಲಿ ಕ್ರಾಂತಿ ಮಾಡೋ ಮೂಲಕವಾಗಿ ಸಂರಕ್ಷಣೆಯಲ್ಲಿ ಎತ್ತಿದ ಕೈ ಅಂತ ಹೇಳುವ ಮೂಲಕವಾಗಿ ಅಬ್ಬಣ್ಣ ಅವರು, ಅದೇ ರೀತಿಯಾಗಿ ಆಸ್ಮಾಬಾನವರ ಮಗಳಾಗಿರುವಂತಹ ಮರಿಯಮ್ಮ ಅವರು ತೋರಿಸುವ ಮೂಲಕವಾಗಿ ಸಂರಕ್ಷಣೆ ಪ್ರತಿಯೊಬ್ಬನು ಮಾಡಿ, ಯಾಕಂತ ಹೇಳಿದರೆ ಆ ವೆರೈಟಿಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಲಕ್ಷ ಲಕ್ಷ ಖರ್ಚು ಮಾಡೋ ಮೊದಲು 1000ದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಹತ್ತರವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ರು. ಭಾಳ ಖುಷಿ ಆಯಿತು ಮೇಡಮ್, ವಂದನೆಗಳು. ರೈತ ಮಿತ್ರರೇ, ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಒಂದೊಂದು ರೀತಿಯಾಗಿರುವಂಥ ವಿಶೇಷತೆಗಳನ್ನು ತೋರಿಸಿಕೊಳ್ಳುವ ಮೂಲಕವಾಗಿ ಕೃಷಿ ಖುಷಿ 150 ಸಂಚಿಕೆಯನ್ನು ದಾಟಿ ಮುಂದೆ ಸಾಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ನೋಡಿದಂತಹ ಒಂದು ಅದ್ಭುತವಾಗಿರುವಂಥ ಕೃಷಿ ಖುಷಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಕಣ್ಣು ಬೆರಗಾಗುವ ರೀತಿಯಲ್ಲಿರುವಂಥ ವಿಶಿಷ್ಟ ಸಂಚಿಕೆ. ಯಾಕಂತ ಹೇಳಿದರೆ 1000ಕ್ಕೂ ಮಿಗಿಲಾಗಿರುವಂಥ ವೆರೈಟಿಯನ್ನು ಬೆಳೆದಿದ್ದಾರೆ. ಅದೆಷ್ಟೋ ಕಷ್ಟಗಳು ಬಂತು. ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಮೂಲಕವಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸುವ ಮೂಲಕವಾಗಿ ಕೃಷಿಯಲ್ಲಿ ಭತ್ತದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಸಾಧನೆ ಮಾಡಿದಂಥ ಸಂಚಿಕೆಯನ್ನು ಇವತ್ತು ಗಮನಿಸ್ತಾ ಬಂದ್ರಿ. ಮುಂದಿನ ವಾರ ಇವರದೇ ಆಗಿರುವಂಥ ನೇರ ಪ್ರಸಾರ ಕಾರ್ಯಕ್ರಮ ಇದೆ. ಕರೆ ಮಾಡೋ ಮೂಲಕವಾಗಿ ನಿಮ್ಮ ಖುಷಿಯನ್ನು ಕೂಡ ಹಂಚಿಕೊಳ್ಬೋದು. ಅದೇ ರೀತಿಯಾಗಿ ಭತ್ತದ ತಳಿಗಳು ಅಗತ್ಯವಿದ್ದಲ್ಲಿ ಕರೆ ಮಾಡೋ ಮೂಲಕವಾಗಿ ಇವರನ್ನು ಸಂಪರ್ಕಿಸ್ಬೋದು. ನೇರವಾಗಿ ಮುಂದಿನ ವಾರ ಕೃಷಿ ಖುಷಿ ಕಾರ್ಯಕ್ರಮದ ಬುಧವಾರದ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲೆಲ್ಲರೂ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.